ಮಹಾತ್ಮ ಗಾಂಧಿಯವ್ರ ಹೆಸರು ತೆಗೆಯುವಂಥದ್ದು ಬೇಕಾಗಿರಲಿಲ್ಲ. ಈ ರಾಷ್ಟ್ರಪಿತ ದೇಶಕ್ಕಾಗಿ ಹೋರಾಟ ಮಾಡಿದವರು, ತ್ಯಾಗ ಮಾಡಿದವರು, ಬಲಿದಾನ ಕೊಟ್ಟಿದ್ದವರು. ಈಗ ಅಂಥವ್ರ ಹೆಸರು ತೆಗೆದು ಅಂದರೆ ಎನ್ ಡಿ ಎ ಸರ್ಕಾರ ಕೃತಜ್ಞತೆಯೇ ಇಲ್ಲ ಅನ್ನುವಂಥದ್ದು ರೀತಿಯಲ್ಲಿ ಅವರಿಗೆ 12,000 ಇದ್ದಂಥದ್ದು ಕನಿಷ್ಠ ಅವರಿಗೆ ವೇತನ ಕೊಡಬೇಕು ಅಂತೇಳಿ ಹೇಳಿ 19,200 ರೂಪಾಯಿ ಕೊಡಬೇಕು ಅಂತ ಈಗ ನಾನು ಇವತ್ತೇ ಆದೇಶ ಮಾಡಿ ಅವರಿಗೆ ಈ ತಿಂಗಳಿನಿಂದ 19,000 ತಾವು ಇವತ್ತು ಚುನಾವಣೆಗಳು ವಿಳಂಬ ಆಗಿದೆ. ಈಗ ಇದೆಲ್ಲವನ್ನು ನೋಡಿ ಮಾನ್ಯ ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರದ ಬಗ್ಗೆ ನನ್ನ ಜೊತೆಯಲ್ಲಿ ಮಾತಾಡಿದ್ದಾರೆ. ಸರ್ಕಾರ ಆದಷ್ಟು ಬೇಗ ಈ ವರ್ಷಾಂತದ ಒಳಗೆ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಈ 3 ಹಂತದ ಏನೊಂದು ನಮ್ಮಲ್ಲಿ ಅಧಿಕಾರ ವಿಕೇಂದ್ರೀಕರಣ ಮಾಡಿ ಸಂಸ್ಥೆಗಳಿದ್ದಾವೆ, ಇವೆಲ್ಲದಕ್ಕೆ ಚುನಾವಣೆ ನಡೆಸ್ತೀವಿ ಅನ್ನುವಂಥ ಒಂದು ಮಾತನ್ನು ನಾನು ರಾಜ್ಯದ ಜನರಿಗೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಲೋಕ ಶಿಕ್ಷಣ ಟ್ರಸ್ಟ್ನ ಅಧ್ಯಕ್ಷರು ಆದಂಥ ಮಾನ್ಯ ಶ್ರೀ ಅಶೋಕ್ ಹಾರ್ನಳ್ಳಿ ಅವರೇ, ಸಂಯುಕ್ತ ಕರ್ನಾಟಕದ ಎಲ್ಲ ಆಡಳಿತ ಮಂಡಳಿಯ ಮತ್ತು ಸಂಪಾದಕೀಯ ಮಂಡಳಿಯ ಗೌರವಾನ್ವಿತ ಎಲ್ಲ ಸದಸ್ಯರುಗಳೇ, ಮಾಧ್ಯಮ ಮಿತ್ರರೇ, ಬಂಧುಗಳೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ರಕ್ಷಾಬಂಧನ ಇದೆ. ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಪ್ರಥಮ ಬಾರಿಗೆ ನಾನು ಸಂಯುಕ್ತ ಕರ್ನಾಟಕಕ್ಕೆ ಈ ಸಂವಾದಕ್ಕಾಗಿ ಇಲ್ಲಿಗೆ ಆಗಮಿಸಿದ್ದೇನೆ. ಸಂಯುಕ್ತ ಕರ್ನಾಟಕ ನಮಗೆಲ್ಲರಿಗೆ ಅಚ್ಚುಮೆಚ್ಚಿನ ಒಂದು ಪತ್ರಿಕೆ. ನಮ್ಮ ತಂದೆಯವರಾದ ಲಿಂಗೈಕ್ಯ ಪೂಜ್ಯ ಭೀಮಣ್ಣ ಖಂಡ್ರೆಯವರು ಸಹಿತ ದಿನ ಬೆಳಿಗ್ಗೆ ಎದ್ದರೆ ಸಂಯುಕ್ತ ಕರ್ನಾಟಕ, ಪ್ರಜಾವಾಣಿ ಅವರು ಓದುವಂಥವರು ಮತ್ತು ಆ ಪತ್ರಿಕೆಗೆ ಭಾಳಷ್ಟು ಮಹತ್ವವನ್ನು ಕೊಡ್ತಾಯಿದ್ದರು. ಇವತ್ತೇನು ನಾವು ನೋಡ್ತಾ ಇದ್ದೀವಿ ಮಾಧ್ಯಮ ಕ್ಷೇತ್ರದಲ್ಲೂ ಭಾಳಷ್ಟು ಕಡೆ ಅದರಲ್ಲಿ ದೃಶ್ಯ ಮಾಧ್ಯಮ ಪದೇ ಅದರ ಒಂದು ಎಲ್ಲ ಕ್ಷೇತ್ರಗಳು ಕಲುಷಿತ ಆಗಿದ್ದಂಥ ಒಂದು ಸಂದರ್ಭ ನೋಡ್ತಾ ಇದ್ದೇವೆ. ಆದರೆ ಮುದ್ರಣ ಮಾಧ್ಯಮದಲ್ಲಿ ನಾನು ಚಿಕ್ಕವನಿದ್ದಾಗಿನಿಂದ ನೋಡ್ತಾ ಇದ್ದೇನೆ, ಸಂಯುಕ್ತ ಕರ್ನಾಟಕಕ್ಕೆ ತನ್ನದೇ ಆದಂಥ ಒಂದು ಸುದೀರ್ಘವಾದಂಥ ಇತಿಹಾಸ ಇದೆ. ಭಾಳ ಮಾಧ್ಯಮದಲ್ಲಿ, ಪತ್ರಿಕಾ ರಂಗದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದ್ದೀರಿ. ಸಮಾಜದ ಒಳಿತಿಗಾಗಿ ಸಮಾಜವನ್ನು ಉನ್ನತೀಕರಣ ಮಾಡುವಂಥ ಒಂದು ದೃಷ್ಟಿಯಿಂದ ಭಾಳಷ್ಟು ವಿಷಯಗಳನ್ನು ಸಾರ್ವಜನಿಕವಾಗಿ ಪ್ರಸ್ತಾಪ ಮಾಡಿ ಸರ್ಕಾರದ ಕಣ್ಣು ತೆರೆಸುವಂಥ ಕೆಲಸವನ್ನು ಮಾಡಿದ್ದೀರಿ. ಎಲ್ಲ ಇವತ್ತು ಸುಧಾರಣೆ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದೀರಿ. ಭಾಳ ಅತ್ಯಂತ ಇವತ್ತು ಮೇಧಾವಿಗಳು ಈ ಒಂದು ಸಂಯುಕ್ತ ಕರ್ನಾಟಕದ ಟ್ರಸ್ಟ್ನಲ್ಲಿ ಸುಮಾರು ಜನ ಇವತ್ತು ಮಾರ್ಗದರ್ಶನ ಮಾಡ್ತಾ ಬಂದಿದ್ದಾರೆ. ಉತ್ತಮವಾಗಿ ಈ ಟ್ರಸ್ಟನ್ನು ನಡೆಸಿಕೊಂಡು ಬಂದಿದ್ದಾರೆ. ಸ್ನೇಹಿತರಾದಂಥ UB ವೆಂಕಟೇಶ್ವರವರಿದ್ದರ ಮುಂದೆ ಈಗ ಮಾನ್ಯ ಅಶೋಕ್ ಹಾರ್ನಳ್ಳಿಯವರು ಅಧ್ಯಕ್ಷರಾಗಿದ್ದಾರೆ. ಅಶೋಕ್ರವರ ತಂದೆಯವರಾದಂಥ ಹಾರ್ನಳ್ಳಿ ರಾಮಸ್ವಾಮಿಯವರು ನಮ್ಮ ತಂದೆಯವರ ಸಮಕಾಲೀನರು. ಅವರು ವಿಧಾನ ಪರಿಷತ್ತಿನಲ್ಲಿ ಸದಸ್ಯರಾಗಿ ಅನೇಕ ಜ್ವಲಂತ ವಿಷಯಗಳ ಬಗ್ಗೆ ಭಾಳಷ್ಟು ಹೋರಾಟವನ್ನು ಮಾಡಿದ್ದಾರೆ. ಅವರೆಲ್ಲ ಬರೀ ಒಂದು ಪಕ್ಷ ಅಂತ ಅಷ್ಟೇ ಅಲ್ಲ, ಪಕ್ಷಾತೀತವಾಗಿ ಸಾರ್ವಜನಿಕ ಸಮಸ್ಯೆಗಳನ್ನು ತೆಗೆದುಕೊಂಡು ಇವತ್ತು ಅವರು ಜನಸೇವೆ ಮಾಡುವಂಥ ಒಂದು ಕಾರ್ಯದಲ್ಲಿ ನಿಸ್ವಾರ್ಥ ಭಾವನೆಯಿಂದ ದುಡಿದಂಥವರು. ಹೀಗಾಗಿ ಅವರೆಲ್ಲ ಮಾರ್ಗದರ್ಶನ, ಅವರ ಆಶೀರ್ವಾದ ಇವತ್ತು ನಾನು ರಾಜಕೀಯದಲ್ಲಿ ಬಂದು, ರಾಜಕೀಯ ಅಂತ ಹೇಳಿದರೆ ಇದೊಂದು ಸಮಾಜ ಸೇವೆ ಅಂತೇಳಿ ನಾವೆಲ್ಲ ರಾಜಕೀಯದಲ್ಲಿ ಸೇರಿಕೊಂಡಿದ್ದೇವೆ. ಮತ್ತು ನಾನು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆದಮೇಲೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸಂಘಟನೆಯಲ್ಲಿ ಪ್ರಥಮವಾಗಿ ನಾನು ಇಂಜಿನಿಯರಿಂಗ್ ಪದವೀಧರ ಮುಗಿಸಿದ ಮೇಲೆ ನಮ್ಮ ತಂದೆಯವರು ನನಗೆ ಕಲ್ಕತ್ತಾದಲ್ಲಿ NTC ಅಂದರೆ ರಾಷ್ಟ್ರೀಯ ಸೇವಾದಳದ ತರಬೇತಿ ಶಿಬಿರ ಇತ್ತು, 15 ದಿವಸ. ಅಲ್ಲಿ ಹೋಗಲೇಬೇಕು ಅಂತ ಹೇಳಿದರು. ನನ್ನ ಮನಸ್ಸು ಇರದೇ ಇದ್ದರೂ ನಮ್ಮ ತಂದೆಯವರು ಹೇಳಿದ್ದ ನಂತರ ನನಗೆ ಹೋಗಲ್ಲ ಅಂತ ಹೇಳಲಿಕ್ಕೆ ಆಗಲಿಲ್ಲ. ನಾನು ಹೋದೆ. ಅಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಸ್ಟೇಡಿಯಂ ಇತ್ತು, ಅಲ್ಲೇ ಇದ್ಕೊಂಡಿವಿ ನಾವು 15 ದಿವಸ.
ದಿನ ಬೆಳಗ್ಗೆ ಎದ್ದರೆ ರಾಷ್ಟ್ರೀಯತೆ, ದೇಶಭಕ್ತಿ ಎಲ್ಲ ಅನೇಕ ವಿಚಾರಗಳ ಬಗ್ಗೆ ಭಾಳಷ್ಟು ಹಿರಿಯರೆಲ್ಲ ಬರ್ತಾಯಿದ್ರು. ಅವತ್ತು ಕಾಂಗ್ರೆಸ್ ಸರ್ಕಾರ ಇತ್ತು ಕೇಂದ್ರದಲ್ಲಿ. ಮಾನ್ಯ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದರು. ನಮ್ಮದು ಕೊನೆ ದಿವಸ ತರಬೇತಿ ಮುಗಿದ ಮೇಲೆ ಸಮಾರೋಪ ಸಮಾರಂಭಕ್ಕೆ ರಾಜೀವ್ ಗಾಂಧಿಯವರು ಆಗಮಿಸಿದ್ದರು. ನಾನು ಭಾಳ ಹೊತ್ತು ಒಂದು ಅರ್ಧ ತಾಸು ಕಾಯ್ದ ಮೇಲೆ ಯಾಕೆ ಕಾಯಬೇಕು ಅನ್ನಿಸ್ತಾ ಇತ್ತು. ಆದರೆ ಅತ್ಯಂತ ಸ್ಪೃದ್ರೂಪಿ ನಾಯಕ ರಾಜೀವ್ ಗಾಂಧಿ ಅವ್ರು ಬಂದು ಅವರ ಸ್ಪೀಚ್ ಅಂದರೆ ಭಾಷಣ ಕೇಳಿದ ಮೇಲೆ ನನಗೆ ಅನ್ನಿಸ್ತು ರಾಜಕೀಯದಲ್ಲಿ ಏನಾದರೂ ಒಂದು ಒಳ್ಳೆಯ ಸೇವೆ ಮಾಡುವಂಥದ್ದು. ಯಾಕೆಂದರೆ ನಮ್ಮ ತಂದೆಯವರ ಹೋರಾಟ ನಾನು ಚಿಕ್ಕವನಿದ್ದಾಗಿನಿಂದ ನೋಡ್ತಾ ಇದ್ದೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥವ್ರು, ಇವತ್ತು ಏಕೀಕರಣಕ್ಕಾಗಿ ಹೋರಾಟ ಮಾಡಿದಂಥವ್ರು, ನೈಜಾಮನ ವಿರುದ್ಧ ಇವತ್ತು ಹೋರಾಟ ಮಾಡಿದಂಥವರು, ಕನ್ನಡಕ್ಕಾಗಿ ಹೋರಾಟ ಮಾಡಿದಂಥದ್ದು, ಅನೇಕ ಆ ಭಾಗದ ಅಭಿವೃದ್ಧಿಗಾಗಿ ಭಾಳಷ್ಟು ಶ್ರಮ ಮಾಡಿದ್ದು ನಾವು ನೋಡಿದ್ದೇವೆ. ನಿಸ್ವಾರ್ಥ ಭಾವನೆಯಿಂದ ಸೇವೆ ಮಾಡಿದ್ದು ನಾನು ನೋಡಿದ್ದೇನೆ. ಇದೆಲ್ಲದರಿಂದ ಪ್ರಭಾವಿತನಾಗಿ ಇವತ್ತು ರಾಜಕೀಯದಲ್ಲಿ ಸೇರ್ಪಡೆಯಾಗಿ ಸಂಘಟನೆಯಲ್ಲಿ ವಿವಿಧ ಹುದ್ದೆಗಳನ್ನು ನಾನು ಜವಾಬ್ದಾರಿಯನ್ನು ವಹಿಸಿಕೊಂಡು ಇವತ್ತು ಇತ್ತೀಚಿನವರೆಗೆ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷನಾಗಿ ಸೇವೆ ಮಾಡಿದ್ದೇನೆ, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಾಗಿ ಸೇವೆ ಮಾಡಿದ್ದೇನೆ. ಮತ್ತು ಹಿಂದೆ ಈಗ 4 ಸಲ ವಿಧಾನಸಭೆ ಸದಸ್ಯನಾಗಿ ಇವತ್ತು 2ನೇ ಸಲ ನಾನು ವಿಧಾನಸಭೆ ಸದಸ್ಯನಾಗಿದ್ದಂಥ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ರಚನೆ ಆದಂಥ ಸರ್ಕಾರದಲ್ಲಿ ಪೌರಾಡಳಿತ ಸಚಿವನಾಗಿ ಸುಮಾರು 2 ವರ್ಷ ಸೇವೆ ಸಲ್ಲಿಸಿದ್ದೇನೆ. ಅದಾದಮೇಲೆ ಈಗ ಮತ್ತೆ 2023ರಲ್ಲಿ ರಾಜ್ಯದ ಜನ ನಮಗೆ ಆಶೀರ್ವಾದ ಮಾಡಿ ಬಹುಮತ ಕೊಟ್ಟ ನಂತರ ಮತ್ತೆ ನಾನು ಇವತ್ತು ಮೊದಲನೇ ಹಂತದಲ್ಲಿ ಅರಣ್ಯ ಪರಿಸರ ಇಲಾಖೆ ಸಚಿವನಾಗಿ 3 ವರ್ಷ ಸೇವೆಯನ್ನು ಸಲ್ಲಿಸಿದ್ದೇನೆ. ಅದಾದಮೇಲೆ ಮತ್ತೆ ಈಗ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವನಾಗಿ ಜವಾಬ್ದಾರಿ ವಹಿಸಿಕೊಂಡು ಸುಮಾರು 3 ತಿಂಗಳಿಗೆ ಇನ್ನೂ ಒಂದು 4-5 ದಿವಸ ಬಾಕಿ ಇದೆ, ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅತ್ಯಂತ ಮಹತ್ವದಾದಂಥ ಒಂದು ಇಲಾಖೆ. ಇವತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಯಾವಾಗಲೂ ಗ್ರಾಮ ಸ್ವರಾಜ್ಯದ ಬಗ್ಗೆ ಮಾತನಾಡ್ತಾ ಇದ್ದಂಥದ್ದು ನಾವೆಲ್ಲ ಕೇಳಿದ್ದೇವೆ. ಗಾಂಧೀಜಿಯವರು ಯಾವಾಗಲೂ ಹೇಳ್ತಾ ಇದ್ದರು, ಭಾರತ ಹಳ್ಳಿಗಳ ರಾಷ್ಟ್ರ, ಹಳ್ಳಿಗಳು ಭಾರತದ ಆತ್ಮ. ಅದು ಸತ್ಯ. ಗ್ರಾಮಾಭಿವೃದ್ಧಿ ಆಗದೆ ಇವತ್ತು ರಾಷ್ಟ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಂದಿಗೂ ಸಹಿತ ಸುಮಾರು 61% ಜನ ಕರ್ನಾಟಕ ರಾಜ್ಯದಲ್ಲಿ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಸುಮಾರು 5,927 ಗ್ರಾಮ ಪಂಚಾಯಿತಿಗಳಿದ್ದಾವೆ. ಹೀಗಾಗಿ ಗ್ರಾಮೀಣ ಭಾಗದಲ್ಲಿ ಇವತ್ತು ಏನು ನಾವು ನೋಡ್ತಾ ಇದ್ದೇವೆ, ಜನ ಭಾಳ ಬೇಗದ ಗತಿಯಲ್ಲಿ ನಗರೀಕರಣ ಆಗ್ತಾಯಿದೆ. ಯಾಕೆ ನಗರೀಕರಣ ಆಗ್ತಾಯಿದೆ? ಯಾಕೆ ನಗರದಲ್ಲಿ ಸಂಚಾರ ದಟ್ಟಣೆ ಆಗ್ತಾಯಿದೆ, ಮಾಲಿನ್ಯ ಆಗ್ತಾಯಿದೆ, ಆಹಾರದಲ್ಲಿ, ಗಾಳಿಯಲ್ಲಿ, ನೀರಿನಲ್ಲಿ, ಅಲ್ಲಿ ಜನರಿಗೆ ವಾಸ ಮಾಡಲಿಕ್ಕೂ ತೊಂದರೆ ಆಗ್ತಾಯಿದೆ. ಜನ ಏನು ಮಾಡ್ತಾರೆ ಅಂತ ಹೇಳಿದರೆ ಆರೋಗ್ಯಕ್ಕಾಗಿ, ಉದ್ಯೋಗಕ್ಕಾಗಿ, ಶಿಕ್ಷಣಕ್ಕಾಗಿ ವಲಸೆ ಬರ್ತಾರೆ. ಅವರಿಗೆ ಪಟ್ಟಣಕ್ಕೆ ಬರ್ತಾರೆ. ಪಟ್ಟಣಕ್ಕೆ ಬಂದು ಅಲ್ಲೆಲ್ಲ ಸ್ಲಮ್ಸ್ ತಯಾರಾಗ್ತವೆ, ಭಾಳಷ್ಟು ಕಸ ವಿಲೇವಾರಿ ಮಾಡೋಂಥದ್ದು ಕಷ್ಟ ಆಗ್ತದೆ. ಇವೆಲ್ಲವೂ ನಾವು ನೋಡಿದ್ದೇವೆ. ಯಾಕಂದರೆ ಒತ್ತಡ ಜಾಸ್ತಿ ಆಗ್ತದೆ. ಯೋಜನಾಬದ್ಧವಾದಂಥ ಒಂದು ಅಭಿವೃದ್ಧಿಯಲ್ಲಿ ಆಗೋದಿಲ್ಲ. ನಾವು ಒಂದು ವೇಳೆ ಅದೇ ಮೂಲಭೂತ ಸೌಕರ್ಯಗಳು ನಾವು ಗ್ರಾಮಗಳಲ್ಲಿ ನಿರ್ಮಾಣ ಮಾಡಿದರೆ, ಅವರಿಗೆ ಮಾಡಿಕೊಟ್ರೆ ಈ ಒಂದು ಸಮಸ್ಯೆ ಇವತ್ತು ಬಗೆಹರಲಿಕ್ಕೆ ಸಾಧ್ಯ ಆಗ್ತದೆ. ಆ ದೃಷ್ಟಿಯಿಂದ ಹಿಂದೆ ನಮ್ಮ ನಾಯಕರಾದಂಥ ದಿವಂಗತ ರಾಜೀವ್ ಗಾಂಧಿಯವರು 64ನೇ ಸಾಂವಿಧಾನಿಕ ತಿದ್ದುಪಡಿಯನ್ನು ತಂದು ಇವತ್ತು ಪಂಚಾಯತ್ ರಾಜ್ಗಳಿಗೆ ಹೆಚ್ಚಿನ ಅಧಿಕಾರ ಕೊಡಬೇಕು ಅಂತೇಳಿ ಬಯಸಿದರು. ಅವತ್ತದು ಆಗಿರಲಿಲ್ಲ. ಮತ್ತು 92ರಲ್ಲಿ 73ನೇ ಸಾಂವಿಧಾನಿಕ ತಿದ್ದುಪಡಿ ತಂದು ಪಂಚಾಯತ್ ರಾಜ್ಗೆ ಹೆಚ್ಚಿನ ಒಂದು ಅಧಿಕಾರವನ್ನು ಕೊಟ್ಟು ವಿಕೇಂದ್ರೀಕರಣ ಮಾಡಿ 3 ಹಂತದಲ್ಲಿ ಆಡಳಿತ ನಡೆಸುವಂಥದ್ದು ಮತ್ತು ಪಂಚಾಯತ್ಗಳಲ್ಲಿ ಎಲ್ಲ ಸಮುದಾಯಗಳಿಗೆ ಪ್ರಾತಿನಿಧ್ಯ ಕೊಡಬೇಕು ಅಂತೇಳಿ ಮಹಿಳೆಯರಿಗೆ, ಪರಿಶಿಷ್ಟ ಪರಿಶಿಷ್ಟ ಪಂಗಡ ಎಲ್ಲವರಿಗೆ ಅಧಿಕಾರವನ್ನು ಕೊಟ್ಟು ತಮ್ಮ ಸರ್ಕಾರ ತಾವೇ ನಡೆಸ್ಕೊಳ್ಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಅದಕ್ಕೆ ಆರ್ಥಿಕ ಸಬಲತೆಯನ್ನು ಕೊಟ್ಟಂಥದ್ದು ಇವತ್ತು ನಾವೆಲ್ಲ ನೋಡಿದ್ದೇವೆ. ಹಿಂದೆ ನಮ್ಮ ರಾಜ್ಯದಲ್ಲೂ ಸಹಿತ ಅಧಿಕಾರ ವಿಕೇಂದ್ರೀಕರಣದಲ್ಲಿ ಮಾನ್ಯ ರಾಮಕೃಷ್ಣ ಹೆಗಡೆಯವರು ಮತ್ತು ನಜೀರ್ ಸಾಬ್ರವರು ಭಾಳ ಅತ್ಯಂತ ಅತ್ಯುತ್ತಮವಾದಂಥ
ಕಾರ್ಯ ಮಾಡಿದ್ದಾರೆ, ಅವರು ಸೇವೆಯನ್ನು ಮಾಡಿದ್ದಾರೆ. ಪಂಚಾಯತ್ಗಳಿಗೆ ಈಗ ಭಾಳಷ್ಟು ಕಡೆ ಗ್ರಾಮೀಣ ಭಾಗದ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥದ್ದು ನೀವೆಲ್ಲ ನೋಡ್ತಾ ಇದ್ದೀರಿ. ಈ ಗ್ರಾಮೀಣ ಭಾಗದಲ್ಲಿರುವಂಥ ಜನರಿಗೆ ಏನು ಬೇಕಾಗಿದೆ, ಸ್ಥಳೀಯ ಸಂಸ್ಥೆಗಳಲ್ಲಿ ಮುಖ್ಯವಾಗಿ ದಿನ ಬೆಳಗ್ಗೆ ಎದ್ದರೆ ಕುಡಿಯೋ ನೀರು ಬೇಕು. ರೋಟಿ ಕಪ್ಡಾ ಅವ್ರ ಮಕಾನ್ ಅಂತ ಹೇಳ್ತೀವಿ. ಅನ್ನ, ವಸತಿ, ವಸ್ತ್ರ, ಅದರ ಜೊತೆಯಲ್ಲಿ ಕುಡಿಯೋ ನೀರು. ನೀರಂದರೆ ಜೀವಜಲ. ನೀರಿಲ್ಲದೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ನೀರಿಗಾಗಿ ಯುದ್ಧ ಆಗ್ತದೆ ಅಂತ ನಮ್ಮ ಹಿರಿಯರೆಲ್ಲ ಹೇಳ್ತಾಯಿದ್ರು. ಈಗ ನೋಡ್ತಾ ಇದ್ದೀವಿ, ಅನೇಕ ತಮಿಳುನಾಡು ಜೊತೆಯಲ್ಲಿ ನಮ್ಮ ಜಗಳ ಇದೆ. ನದಿ ನೀರಿನ ಹಂಚಿಕೆ ಬಗ್ಗೆ ಕೇರಳ ಜೊತೆಯಲ್ಲಿದೆ, ಗೋವಾ ಜೊತೆಯಲ್ಲಿದೆ, ಮಹಾರಾಷ್ಟ್ರ ಜೊತೆಯಲ್ಲಿದೆ. ಎಲ್ಲ ಕಡೆ ಇವತ್ತು ನೀರಿಗಾಗಿ ಗೋದಾವರಿ ಇರ್ಬೋದು, ಅಪಕೃಷ್ಣ ಇರ್ಬೋದು, ಕಾವೇರಿ ಇರ್ಬೋದು. ಇಂಥದ್ದರಲ್ಲಿ ಇವತ್ತು ನೀರು ಜನರಿಗೆ ನನ್ನ ಪ್ರಾಥಮಿಕ ಆದ್ಯತೆ ನಾನು ಬಂದ ಮೇಲೆ ಹೇಳಿದ್ದೇನೆ. ಗ್ರಾಮೀಣ ಭಾಗದಲ್ಲಿರುವಂಥ ಜನರಿಗೆ, ಯಾಕೆಂದರೆ ಶಾಸಕನಾಗಿ ನಾನು ಸೇವೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ನಾನು ನೋಡಿದಂಥದ್ದು ಮಹಿಳೆಯರು ಯಾರು ಮನೆಯಿಂದ ಹೊರಗಡೆ ಬರೋದಿಲ್ಲ. ನೀರಿಲ್ಲ ಅಂತ ಹೇಳಿದರೆ ನೀರಿಗಾಗಿ ಕೊಡ ಇಟ್ಕೊಂಡು ಹೊರಗಡೆ ಬರುವಂಥದ್ದು ಇರ್ಬೋದು, ಅಥವಾ ಶಾಸಕರಿಗೆ ಬಂದು ಪ್ರತಿನಿತ್ಯ ಮಾಡುವಂಥದ್ದು ಇರ್ಬೋದು. ನಾನು ಖುದ್ದಾಗಿ ನೋಡಿದ್ದೇನೆ. ಅಂಥ ಒಂದು ಪರಿಸ್ಥಿತಿ ಬರಬಾರದು. ಪ್ರತಿಯೊಬ್ಬರಿಗೂ ಕನಿಷ್ಠ ಕುಡಿಲಿಕ್ಕೆ ಅಂದರೆ ಒಂದು ಸುಮಾರು 55 ಲೀಟರ್ ಪರ್ ಡೇ ಪ್ರತಿ ದಿವಸ ಶುದ್ಧ ಕುಡಿ ನೀರು ಕೊಡುವಂಥ ಒಂದು ಕಾರ್ಯಕ್ರಮ ಇದು ಗ್ರಾಮೀಣ ಭಾಗದಲ್ಲಿ ಆಗಬೇಕು ಅನ್ನೋಂಥದ್ದು. ಪಟ್ಟಣದಲ್ಲಿ ಸುಮಾರು 85 ಲೀಟರ್ ಪರ್ ಡೇ ಕೊಡಬೇಕು ಅನ್ನುವಂಥದ್ದು ಒಂದು ಮಾನದಂಡ ಇಟ್ಕೊಂಡಿದ್ದಾರೆ. ನನ್ನ ಪ್ರಕಾರ 100 ಲೀಟ್ರ್ ಎಲ್ಲರಿಗೆ, ಪ್ರತಿಯೊಬ್ಬರಿಗೆ ಇವತ್ತು ದಿನ ನೀರು ಕೊಡುವಂಥ ಒಂದು ಯೋಜನೆ ಇವತ್ತು ಆಗಲೇಬೇಕು. ಆ ದೃಷ್ಟಿಯಿಂದ ಇವತ್ತು ನಮ್ಮ ರಾಜ್ಯದಲ್ಲಿ ಸಹಿತ ನಾನು ನಮ್ಮ ಅಧಿಕಾರಿಗಳಿಗೆ ಆಗಲೇ ಸೂಚನೆ ಕೊಟ್ಟಿದ್ದೇನೆ, ಕಟ್ಟುನಿಟ್ಟಿನ ಆದೇಶವನ್ನು ಕೊಟ್ಟಿದ್ದೇನೆ. ಇಡೀ ರಾಜ್ಯದಲ್ಲಿ ಗ್ರಾಮೀಣ ಭಾಗದಲ್ಲಿ ಏನು ಕುಡಿಯೋ ನೀರಿಗಾಗಿ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು, ಜನರಿಗೆ ತೊಂದರೆ ಆಗಬಾರ್ದು. ಇವತ್ತು ನೋಡಿ, ಉದಾಹರಣೆಗೆ ಈಗ ಸದ್ಯಕ್ಕೆ ಬರ ಇದೆ. ಸುಮಾರು ಕಡೆ ಎಷ್ಟು ಮಳೆ ಆಗಬೇಕಾಗಿತ್ತು ಆಗಿಲ್ಲ. ಎಲ್ಲಿ 40% ಮಳೆ ಡೆಫಿಸಿಟ್ ಇದೆ, ಕೊರತೆ ಇದೆ, ಎಲ್ಲಿ 30 ಇದೆ, ಎಲ್ಲಿ 50 ಇದೆ. ಸುಮಾರು 101 ಹಳ್ಳಿಗಳಲ್ಲಿ 101 ತಾಲೂಕು ಈಗಾಗಲೇ ಬರ ಅಂತೇಳಿ ನಾವು ಘೋಷಣೆಯನ್ನು ಮಾಡಿದ್ದೇವೆ. ಈಗ ಬರ ಅಂಥೇಳಿದ ತಕ್ಷಣ ಬೋರ್ವೆಲ್ಗಳು ಬತ್ತು ಹೋಗುವಂಥದ್ದು, ತೆರೆದ ಬಾವಿಗಳು ಬತ್ತು ಹೋಗುವಂಥದ್ದು. ಇವತ್ತೆಲ್ಲ ಹಳ್ಳಗಳಲ್ಲಿ ಎಲ್ಲಿಂದ ನೀರು ಸರಬರಾಜು ಆಗ್ತದೆ ಕುಡಿಯೋ ನೀರಿಗೆ, ಅಲ್ಲಿ ನೀರು ಇವತ್ತು ಲಭ್ಯ ಇರದೇ ಇರುವಂಥದ್ದು ನಾವು ನೋಡಿದ್ದೇವೆ. ಹೀಗಾಗಿ ಸುಮಾರು 700-800 ಹಳ್ಳಿಗಳಿಗೆ ಈಗಾಗಲೇ ನಾವು ಟ್ಯಾಂಕರ್ ಮುಖಾಂತರ, ಖಾಸಗಿ ಬೋರ್ವೆಲ್ಗಳು ಬಾಡಿಗೆ ತೆಗೆದುಕೊಳ್ಳುವಂಥದ್ರ ಮುಖಾಂತರ, ಹೊಸ ಬೋರ್ವೆಲ್ಗಳು ಕೊರೆಯುವಂಥದ್ರ ಮುಖಾಂತರ ನೀರು ಸರಬರಾಜು ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಈ ರಾಜ್ಯದಲ್ಲಿ ಎಲ್ಲೇ ಗ್ರಾಮೀಣ ಭಾಗದಲ್ಲಿ ಸುಮಾರು ಸಾವಿರಾರು ಹಳ್ಳಿಗಳು, ತಾಂಡಗಳಿದೆ, ಹಟ್ಟಿಗಳಿದೆ. ಒಂದು ಫೋನ್ ಕಾಲ್ ಬಂದರೂ ಸಹಿತ 24 ತಾಸು ಒಳಗಾಗಿ ಅವರಿಗೆ ಶುದ್ಧ ಕುಡಿಯ ನೀರು ಕೊಡಬೇಕು ಅನ್ನೋಂಥ ಒಂದು ಆದೇಶವನ್ನು ಕೊಟ್ಟಿದ್ದೇವೆ. ಅದಕ್ಕಾಗಿ ಸರ್ಕಾರದ ವತಿಯಿಂದ ಹಣಕಾಸಿನ ಕೊರತೆಯೂ ಇಲ್ಲ ಅಂತೇಳಿ ಮೊದಲನೇ ಹಂತದಲ್ಲಿ ಸುಮಾರು 117 ಕೋಟಿ ರೂಪಾಯಿ ಮಂಜೂರಾತಿ ಮಾಡಿದ್ದೇವೆ. 117 ಕೋಟಿಯಲ್ಲಿ 100 ಕೋಟಿ ಖರ್ಚಾಗಿದೆ. ಆಡಳಿತಾತ್ಮಕ ಅನುಮೋದನೆ 100 ಕೋಟಿಗೆ ಮಾಡಿಕೊಂಡಿದ್ದಾರೆ. ಇನ್ನೂ 17 ಕೋಟಿ ಅವರ ಹತ್ರ ಇದೆ. ಅದಕ್ಕೆ ಹೊರತುಪಡಿಸಿ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಇನ್ನೂ 1 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು ಅಂತೇಳಿ ಮುಂಗಡವಾಗಿ, ಅಂದರೆ ಹಣ ಖರ್ಚಾಗದೇ ಇದ್ದರೂ ಸಹಿತ ಇವತ್ತು ಹಣಕಾಸಿನ ತೊಂದರೆ ಆಗಬಾರ್ದು ಅಂತೇಳಿ ಸುಮಾರು 189 ಗ್ರಾಮೀಣ ವಿಧಾನಸಭಾ ಕ್ಷೇತ್ರಗಳಿಗೆ 1 ಕೋಟಿ ರೂಪಾಯಿ, 189 ಕೋಟಿ ರೂಪಾಯಿ ಅನುದಾನ ಈಗಾಗಲೇ ಬಿಡಲಾಗಿದೆ. ಇವತ್ತು ಅನುದಾನ ಕೊಡಲಾಗಿದೆ, ಮಂಜೂರಿ ಮಾಡಿದ್ದೇವೆ. ಹೀಗಾಗಿ ತಮ್ಮ ಮುಖಾಂತರ ನಾನು ರಾಜ್ಯ ಜನರಿಗೆ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಂತ ಹೇಳಿದರೆ, ಕುಡಿಯುವ ನೀರಿಗೆ ಹಣಕಾಸಿನ ತೊಂದರೆ ಇಲ್ಲ. ಬರ ನಿರ್ವಹಣೆ ಮಾಡಲಿಕ್ಕೆ, ನೀರಿನ ಸಮಸ್ಯೆ ಎದುರಿಸಲಿಕ್ಕೆ ಸರ್ಕಾರ ಸಂಪೂರ್ಣವಾಗಿ ಸಜ್ಜಾಗಿದೆ. ಈಗ ಶಾಶ್ವತವಾದಂಥ ಒಂದು ಪರಿಹಾರ ಕುಡಿಯುವ ನೀರಿಗೆ ಇವತ್ತು ರಾಜ್ಯದಲ್ಲಿ ನಾವೆಲ್ಲ ನೋಡ್ತಾ ಇದ್ವಿ. ಪ್ರತಿ ವರ್ಷ 100 ಕೋಟಿ, 1000 ಕೋಟಿ ಖರ್ಚು ಮಾಡ್ತಾರೆ. ಆದರೆ ಇವತ್ತು ಕ್ರಮಬದ್ಧವಾಗಿ, ಅಂದರೆ ಯೋಜನಾಬದ್ಧವಾಗಿ, ಸರಿಯಾಗಿ ಮುಂದಾಲೋಚನೆ ಇಲ್ಲದೆ ಅನೇಕ ಕಡೆ ಯೋಜನೆಗಳನ್ನು ತೆಗೆದುಕೊಂಡಿದ್ದಕ್ಕಾಗಿ ಭಾಳಷ್ಟು ಕಾರ್ಯಕ್ರಮಗಳು, ಭಾಳಷ್ಟು ಯೋಜನೆಗಳು ವಿಫಲ ಆಗಿದ್ದು ನಾವು ನೋಡ್ತಾ ಇದ್ದೀವಿ. 20 ವರ್ಷದ ನೋಡ್ತಾ ಇದ್ದೀವಿ ಭಾಳ ಕಡೆ. ಜೊತೆಲಿ ಈಗ ನನ್ನ ಪ್ರಕಾರ ಶಾಶ್ವತವಾದಂಥ ಕುಡಿಯುವ ನೀರಿನ
ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳಿದರೆ ಇವತ್ತು ಸರ್ಫೇಸ್ ವಾಟ್ರಿಂದ ಎಲ್ಲಿ ನದಿಗಳಿದೆ, ಎಲ್ಲಿ ಯಾವಾಗಲೂ ಇವತ್ತು ಎಲ್ಲ ಋತುಗಳ ಮಾನಗಳಲ್ಲಿ ನೀರು ಎಲ್ಲಿ ಲಭ್ಯ ಇದೆ, ಅದರಿಂದ ನಾವು ಎಲ್ಲ ಹಳ್ಳಿಗಳಿಗೆ ಆ ಮೂಲದಿಂದ ಇವತ್ತು ನೀರು ಸರಬರಾಜು ಮಾಡುವಂಥ ಒಂದು ಯೋಜನೆ ರೂಪಿಸಿದರೆ ಮುಂದಿನ 30 ವರ್ಷಗಳ ಸಹಿತ ಕುಡಿಯ ನೀರಿಗೆ ತೊಂದರೆ ಆಗಬಾರ್ದು. ಹಿಂದಿನ ಸರ್ಕಾರಗಳು ಭಾಳಷ್ಟು ಕಡೆ ಈ ರೀತಿಯಲ್ಲಿ ಶಾಶ್ವತ ಒಂದು ಪರಿಹಾರ ಕಂಡುಕೊಳ್ಳುವಂಥದ್ದು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದೆ. ಈಗ ಮತ್ತೆ ಜಲ್ ಜೀವನ್ ಮಿಷನ್ ಬಂದಿದೆ. ಹಿಂದೆ ರಾಷ್ಟ್ರೀಯ ಕುಡಿಯುವ ನೀರಿನ ಯೋಜನೆ ಅಂತಿತ್ತು, ರಾಷ್ಟ್ರೀಯ ಗ್ರಾಮೀಣ ಕುಡಿಯುವ ನೀರಿನ ಕಾರ್ಯಕ್ರಮ ಒಂದು ಯೋಜನೆ ಮನಮೋಹನ್ ಸಿಂಗ್ರವರ ಕಾರ್ಯಕಾಲದಲ್ಲಿ. ವರ್ಲ್ಡ್ ಬ್ಯಾಂಕ್ ಏಡೆಡ್ ಪ್ರಾಜೆಕ್ಟ್ಸು ಭಾಳಷ್ಟು ಮಾಡಿದ್ದಾರೆ. ಈಗ ಜಲ್ ಜೀವನ್ ಮಿಷನ್ ಅಡಿಯಲ್ಲೂ ಸಹಿತ ಅದೇ ಮಾದರಿಯಲ್ಲಿ ಇವತ್ತೇನು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಇವತ್ತೇನು 50% ಅವರು ಅನುದಾನ ಕೊಡ್ತಾರೆ SVSಗೆ, ಏಕಗ್ರಾಮ ಕುಡಿಯುವ ನೀರಿನ ಯೋಜನೆ, ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ. ಇದಕ್ಕೆ ಏಕಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಅವ್ರು 45% ಅನುದಾನ ಕೇಂದ್ರ ಕೊಡ್ತದೆ ಅನುಪಾತದಲ್ಲಿ, 45 ಸರ್ಕಾರ ಅಂದರೆ 10% ಸಮುದಾಯದ ವಂತಿಕೆ ಅಂತಿದೆ, ಅದು ರಾಜ್ಯ ಸರ್ಕಾರನೇ ಕೊಡ್ತಾ ಇದೆ. ಹೀಗಾಗಿ ರಾಜ್ಯ ಸರ್ಕಾರದ 55%, ಕೇಂದ್ರದ 45%. ಅದರಲ್ಲಿ ಸುಮಾರು 39,000 ಕಾಮಗಾರಿಗಳು ನಾವು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. 39,000 ಕಾಮಗಾರಿಗಳಲ್ಲಿ 29,000 ಕಾಮಗಾರಿಗಳು ನಾವು ಪೂರ್ಣಗೊಳಿಸಿದ್ದೇವೆ. 10,000 ಕಾಮಗಾರಿಗಳು ಇವತ್ತಿನ್ನೂ ಪ್ರಗತಿಯಲ್ಲಿದ್ದಾವೆ. ಇದಕ್ಕಾಗಿ 30,000 ಕೋಟಿ ರೂಪಾಯಿಯ ಅಂದಾಜು ವೆಚ್ಚದಲ್ಲಿ ಟೆಂಡರ್ಗಳಾಗಿದೆ. ಸುಮಾರು 60-70% ಹಣನೂ ಈಗಾಗಲೇ ಖರ್ಚಾಗಿದೆ. ನಾನು ಬಂದು ಪರಿಶೀಲನೆ ಮಾಡಿದ ನಂತರ ನೋಡಿದ್ದೇನೆ. ಬಹಳ ಕಡೆ ಏನಪ್ಪ ಇಷ್ಟು ದುಡ್ಡು ಖರ್ಚಾಯಿತು, ಏನು ನೀರು ಬರ್ತಾ ಇದೆ, ಕೆಲವೊಂದು ಕಡೆ ಬರ್ತಾ ಇಲ್ಲ, ಇವೆಲ್ಲ ಭಾಳ ಊಹಾಪೋಹಗಳಿದ್ದು ನಾನು ಖುದ್ದಾಗಿ ಅಧಿಕಾರಿಗಳಿಗೆ ಎಲ್ಲರಿಗೆ ಒಂದು ವಿಶ್ವಾಸದಲ್ಲಿ ತೆಗೆದುಕೊಂಡು ಇವತ್ತು ಸುಮಾರು 16 ಸಭೆಗಳನ್ನು ಮಾಡಿ ಅನೇಕ ಜಿಲ್ಲೆಗಳಿಗೆ ಖುದ್ದಾಗಿ ಭೇಟಿ ಕೊಟ್ಟಿದ್ದೇನೆ ನಾನು ಸಚಿವನಾದ ಮೇಲೆ, ಮತ್ತು ಅನೇಕ ಸಭೆಗಳನ್ನು ಮಾಡಿದ್ದೇನೆ, ಪ್ರಗತಿ ಪರಿಶೀಲನೆಯನ್ನು ಮಾಡಿದ್ದೇನೆ. ಅವೆಲ್ಲವನ್ನು ಮಾಡಿ ಸರಿಪಡಿಸುವಂಥ ರೀತಿಯಲ್ಲಿ ಏನೇನು ಪ್ರತಿ ಮನೆಗಳಿಗೆ ನಲ್ಲಿ ಕೂಡಿಸುವಂಥದ್ದು ಮತ್ತು ಆ ಮನೆಗೆ ನೀರು ಬರುವಂಥದ್ದು, ಓವರ್ ಟ್ಯಾಂಕ್ ಇರ್ಬೋದು, ಡಿಸ್ಟ್ರಿಬ್ಯೂಷನ್ ಲೈನ್ ಇರ್ಬೋದು, ರೈಸಿಂಗ್ ಮೇನ್ ಇರ್ಬೋದು, ಇವೆಲ್ಲ ಯಾವ ರೀತಿಯಲ್ಲಿ ಮಾಡಿದ್ದಾರೆ. ಮತ್ತು ಆ ಒಂದು ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್, ಜಲ ಶುದ್ಧೀಕರಣ ಘಟಕಗಳು ಏನಾಗಿದೆ, ನೀರು ನಾವು ಕೊಡುವಂಥದ್ದು ಶುದ್ಧ ನೀರು ಕೊಡಬೇಕು ಅನ್ನುವಂಥದ್ದು. ಯಾಕೆಂದರೆ ಕಲುಷಿತ ನೀರು ಕೊಂಡು ಜನ ಅಸ್ವಸ್ಥರಾಗಿದ್ದು ಮೃತಪಟ್ಟಿದ್ದು ನಾವು ನೋಡಿದ್ದೇವೆ. ಹೀಗಾಗಿ ನಾನು ಮೊದಲನೇ ಆದ್ಯತೆ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಯಾವುದೇ ಪರಿಸ್ಥಿತಿಯಲ್ಲಿ ಕಲುಷಿತ ನೀರು ಹೋಗಬಾರ್ದು. ಎಲ್ಲೆಲ್ಲಿ ನೀರು ಕಲುಷಿತ ಆಗ್ತದೆ, ಆಗುವಂಥ ಸಂಭವ ಇದೆ, ಓವರ್ ಟ್ಯಾಂಕ್ ಕ್ಲೀನ್ ಮಾಡುವಂಥದ್ದು ಅವರಿಗೆ ಒಂದು ಕಿಟ್ಟು ಕೊಟ್ಟಿದ್ದೇವೆ, ಅಲ್ಲಿಂದಲೇ ಅವ್ರ ನೀರನ್ನು ತಪಾಸಣೆ ಮಾಡುವಂಥದ್ದು. ಅನೇಕ ಕಡೆ ನಮ್ಮದು ಕೆಮಿಕಲ್ ಲ್ಯಾಬ್ರೇಟ್ರೀಸ್ ಎಲ್ಲ ಜಿಲ್ಲೆಗಳಿದ್ದಾವೆ. ಇವತ್ತು ಬಯೋಲಾಜಿಕಲ್ ಲ್ಯಾಬ್ರೇಟ್ರಿ ಸಹಿತ ನಾವು ಅಂದರೆ NABL ಮಾನ್ಯತೆ ಪಡೆದಂಥದ್ದು, ನ್ಯಾಷನಲ್ ಅಕ್ರೆಡಿಟೇಷನ್ ಪಡೆದಂಥ ಇವತ್ತೇನು ಲ್ಯಾಬ್ಗಳಿದ್ದಾವೆ ಅವೆಲ್ಲ ತಪಾಸಣೆ ಮಾಡಿ ವರದಿ ಬರುವಂಥದ್ದು, ಅವೆಲ್ಲವೂ ಸುಮಾರು 18 ಜಿಲ್ಲೆಗಳಲ್ಲಿದೆ. ಹೀಗಾಗಿ ಇದೆಲ್ಲವನ್ನು ಸಮರ್ಪಕವಾಗಿ ಪ್ರತಿ ಸಲ ಎಲ್ಲ ಕಡೆ ಮತ್ತು PDOಗಳಿಗೆ ನಮ್ಮ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಇವತ್ತು ಮುಂಗಾರು ಮಳೆ ಬರೋಕ್ಕಿಂತ ಪೂರ್ವದಲ್ಲಿ ಎಲ್ಲ ಗ್ರಾಮಗಳಲ್ಲಿ ಎಷ್ಟು ಡಿಸ್ಟ್ರಿಬ್ಯೂಷನ್ ಲೈನ್ ಮಾಡಿದ್ದಾರೆ, ಮತ್ತೇನಾಗ್ತದೆ ಭಾಳ ಸಲ ಇಲ್ಲೆಲ್ಲಾದರೂ ಪೈಪ್ಗಳು ಕಟ್ ಮಾಡಿದ್ರು ಅಂದರೆ ಜನ ನೀರು ತಗೊಳ್ಳಿಕ್ಕೆ ಮತ್ತೊಂದಕ್ಕೆ ಅದರಲ್ಲಿ ತ್ಯಾಜ್ಯ ನೀರು ಹೋಗುವಂಥ ಸಂಭವ ಇರ್ತದೆ. ಯಾವುದು ಅಂಡರ್ಗ್ರೌಂಡ್ ಡ್ರೈನೇಜ್ ಇದೆ, ಒಳಚರಂಡಿ ಇರ್ತದೆ, ಆ ನೀರು ಈ ಶುದ್ಧ ಕುಡಿಯುವ ನೀರಿನಲ್ಲಿ ಟ್ರೀಟ್ ಮಾಡಿದಂಥ ನೀರಲ್ಲಿ ಸೇರ್ಪಡೆ ಆದರೆ ನೀರು ಕಲುಷಿತ ಆಗ್ತದೆ. ಆ ನೀರು ಜನ ಕುಡಿದ್ರೆ ಅಸ್ವಸ್ಥ ಆಗ್ತಾರೆ ಅಥವಾ ರೋಗ ರುಜಿನಗಳಿಗೆ ಬಲಿ ಆಗ್ತಾರೆ. ಅದೆಲ್ಲ ಆಗಬಾರ್ದು ಅಂತೇಳಿ ಓವರ್ ಟ್ಯಾಂಕ್ ಕ್ಲೀನ್ ಮಾಡುವಂಥದ್ದು ಹಿಡ್ಕೊಂಡು ಪ್ರತಿಯೊಂದು ನೀರಿನ ಮೂಲ ಹಿಡ್ಕೊಂಡು ಇವತ್ತು ಇಷ್ಟಿಷ್ಟು ಮಾದರಿಯ ಒಂದು ತಪಾಸಣೆ ಮಾಡಬೇಕು ಅನ್ನೋಂಥದ್ದು. ಅದು ಮತ್ತೆ ಅದು ಮಾಡಿದ್ದಾರೆ ಅಂತೇಳಿ COಗಳು, ಗ್ರಾಮ ಪಂಚಾಯತಿಯ, ತಾಲೂಕ್ ಪಂಚಾಯತಿಯ EO ಮತ್ತು PDO, ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಇದ್ರ ಬಗ್ಗೆ ಭಾಳ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಏನು SVS ಕಾಮಗಾರಿಗಳು ನಡೀತಾ ಇದೆ, ಅದಕ್ಕೆ 3ನೇ ಪಾರ್ಟಿ ತಪಾಸಣೆಯನ್ನು ಮಾಡಿಸಲಿಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ.
ಹರ್ ಘರ್ ಜಲ್ ಅಂತೇಳಿ ಏನು ಘೋಷಣೆ ಮಾಡಿದ್ದಾರೆ. ಅದು ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಒಂದು ಗ್ರಾಮ ಸಭೆ ಮಾಡಿ ಘೋಷಣೆ ಮಾಡಬೇಕು ಅನ್ನುವಂಥ ಒಂದು ನಿಯಮ ಇದೆ. ಅದರಲ್ಲೂ ಸುಮಾರು 50-60% ಈಗಾಗಲೇ ಹರ್ ಘರ್ ಜಲ್ ಘೋಷಣೆ ನಾವು ಮಾಡಿದ್ದೇವೆ. ಇನ್ನು ಸಾವಿರಾರು ಹಳ್ಳಿಗಳಲ್ಲಿ ಕಾರ್ಯಕ್ರಮ ನಾವು ತೆಗೆದುಕೊಂಡಿದ್ದೇವೆ. ಈಗಾಗಲೇ ನಾನು ಹೇಳಿದೆ ನಿಮಗೆ 29,000 ಕಾಮಗಾರಿಗಳು ಪೂರ್ಣಗೊಂಡಿದ್ದಾವೆ ಅಂತೇಳಿ ಹೇಳಿ. ಸೊ ಅದರಲ್ಲಿ ಇವತ್ತು ಎಲ್ಲೆಲ್ಲಿ ರಿಸ್ಟೋರೇಷನ್ ಆಫ್ ರೋಡ್ಸ್ ಸಮಸ್ಯೆ. ಏಕೆಂದರೆ ಈ ಕಾಮಗಾರಿ ಮಾಡೋಂಥ ಸಂದರ್ಭದಲ್ಲಿ JCB ತಗೊಂಡು ಎಕ್ಸ್ಕವೇಟ್ ಮಾಡ್ತಾರೆ. ಎಕ್ಸ್ಕವೇಟ್ ಮಾಡಿದ್ದು CC ರೋಡೆಲ್ಲ ಹಾಳಾಗುತ್ತೆ. ಅದನ್ನು ಮತ್ತೆ ಪುನರ್ನಿರ್ಮಾಣ ಮಾಡುವಂಥದ್ದು ಆ ಎಸ್ಟಿಮೇಟಲ್ಲಿದೆ. ಅದು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅಂತ ಹೇಳಿದ್ದೇವೆ. ಮತ್ತು ಅದರ ಜೊತೆಯಲ್ಲಿ ಎಲ್ಲೆಲ್ಲಿ ಈಗ ಏಕಗ್ರಾಮ ಕುಡಿನೀರಿನ ಯೋಜನೆಯಲ್ಲಿ ಕೆಲವೊಂದು ಕಡೆ ನಾವು ಇದನ್ನು ಪೂರ್ಣಗೊಳಿಸಿದರೂ ಸಹಿತ ಇವತ್ತೇನು ನೀರಿನ ಮೂಲ ಬತ್ತು ಹೋಗಿದ್ದಕ್ಕಾಗಿ ಬೋರ್ವೆಲ್ ಮೇಲೆ ನಾವು ಅವಲಂಬನೆ ಇದ್ದರೆ ಬೋರ್ವೆಲ್ಗಳು ಯಾವುದೇ ಸಮಯದಲ್ಲಿ ಬತ್ತಿ ಹೋಗ್ಬೋದು. ಅಂತರ್ಜಲ ಮಟ್ಟ ಕುಸಿತ ಆಯಿತು ಅಂತ ಹೇಳಿದರೆ, ಹೀಗಾಗಿ ಇವತ್ತು ಅಂಥ ಕಡೆ ಇನ್ನೊಂದು ಪರ್ಯಾಯ ಬೋರ್ವೆಲ್ ಆಗಲಿ ಓಪನ್ ವೆಲ್ ಆಗಲಿ ಅಥವಾ ಅದಕ್ಕೆ ಬಹುಗ್ರಾಮ ಕುಡಿನೀರಿನ ಯೋಜನೆಯನ್ನು ನಾವು ರೂಪಿಸ್ತಾ ಇದ್ದೀವಿ. ಸ್ವಲ್ಪ ದೂರ ಇದ್ದರೂ ಸಹಿತ ಜಲಾಶಯದಿಂದ ನೀರು ತಗೊಂಡು ಆ ಯೋಜನೆ ರೂಪಿಸಿದರೆ ಮುಂದಿನ 30 ವರ್ಷ ಅಂದರೆ 2055ರವರೆಗೆ ನಮ್ಮ ಜನಸಂಖ್ಯೆ ಎಷ್ಟು ಹೆಚ್ಚಿಗೆ ಆಗ್ಬೋದು, ಅದಕ್ಕನುಗುಣವಾಗಿ ಇವತ್ತು ಕುಡಿಯೋ ನೀರು ಆ ಜನರಿಗೆ ಕೊಡಬೇಕು ಅನ್ನುವಂಥ ಒಂದು ಯೋಜನೆ ಭಾಳ ಅದು ಪಾರದರ್ಶಕವಾಗಿ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡುವಂಥ ಒಂದು ಕೆಲಸ ನಾವು ಮಾಡ್ತಾಯಿದ್ದೇವೆ. ಅದರಲ್ಲಿ MVS ಅಲ್ಲಿ ಸಹಿತ ಒಂದು 160 ಮಲ್ಟಿ ವಿಲೇಜ್ ಸ್ಕೀಮ್ ನಡೀತಾ ಇದೆ. ಸುಮಾರು 37,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿಗಾಗಲೇ ನಡೀತಾ ಇದೆ. ಈಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅಂದರೆ ತೀರ್ಮಾನ ಏನಪ್ಪ ಅಂದರೆ ಈ 2028 ಡಿಸೆಂಬರ್ ಒಳಗಾಗಿ ಇವೆಲ್ಲ ಕಾಮಗಾರಿಗಳು ಪೂರ್ಣಗೊಳಿಸಬೇಕು ಅನ್ನುವಂಥದ್ದು ಕೊನೆಯ ಒಂದು ಅವಕಾಶ ಇದೆ. ಹೀಗಾಗಿ ಅದನ್ನು ಕರ್ನಾಟಕ ರಾಜ್ಯ ಭಾಳ ಉತ್ತಮವಾಗಿ ನಾವು ಅದನ್ನು ಬಳಸ್ಕೊಳ್ತಾ ಇದ್ದೇವೆ. ಮತ್ತು ಬರುವಂಥ ದಿನಮಾನಗಳಲ್ಲಿ ಅದಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಶಾಶ್ವತವಾದಂಥ ಒಂದು ಕುಡಿಯೋ ನೀರು ಈ ರಾಜ್ಯದ 61% ಜನ ಏನಿದ್ದಾರೆ, ಸುಮಾರು 1 ಕೋಟಿಗೂ ಹೆಚ್ಚಿಗೆ ಇವತ್ತು ನಮ್ಮಲ್ಲಿ ಹೌಸ್ ಹೋಲ್ಡ್ ಇದೆ, ಮನೆಗಳಿದೆ. ಆ ಎಲ್ಲ ಮನೆಗಳಿಗೆ ಇವತ್ತು ನಲ್ಲಿ ಸಂಪರ್ಕದಿಂದ ಶಾಶ್ವತವಾದಂಥ ಒಂದು ಶುದ್ಧ ಕುಡಿಯೋ ನೀರು ಕೊಡುವಂಥ ಒಂದು ವ್ಯವಸ್ಥೆ ಮುಂಬರುವಂಥ ದಿನಮಾನಗಳಲ್ಲಿ ಮಾಡುವಂಥ ಒಂದು ಸಂಕಲ್ಪ ನಾವು ಮಾಡಿದ್ದೇವೆ. ಅದಕ್ಕೆ ನನ್ನ ಪ್ರಥಮ ಆದ್ಯತೆ ಇದೆ ಅನ್ನುವಂಥ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಾದಮೇಲೆ ಈಗ ಗ್ರಾಮೀಣ ಭಾಗದಲ್ಲಿ ಜನರಿಗೆ ರಸ್ತೆ ಬೇಕು, ಚರಂಡಿ ಬೇಕು, ಬೀದಿ ದೀಪ ಬೇಕು, ಉದ್ಯಾನವನಗಳು ಬೇಕು, ಕಸ ವಿಲೇವಾರಿ ಮಾಡುವಂಥದ್ದು, ಇವತ್ತು ಘನತ್ಯಾಜ್ಯ ವಿಲೇವಾರಿ, ಮಲತ್ಯಾಜ್ಯ ವಿಲೇವಾರಿ, ಇವತ್ತೇನು ಸ್ವಚ್ಛತೆ ಕಾಪಾಡುವಂಥದ್ದು, ಇದಕ್ಕೆ ಒಂದು ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥದ್ದಕ್ಕೆ ನಾನು ಯೋಜನೆಗಳನ್ನು ರೂಪಿಸಬೇಕು ಅಂತ ಹೇಳಿದ್ದೇನೆ. ಈಗಾಗಲೇ ಏನು ಕೆಲವೊಂದು ಕಾರ್ಯಕ್ರಮಗಳು ಮಾಡಿದ್ದಾರೆ. ಆ ಕಾರ್ಯಕ್ರಮಗಳು ಎಷ್ಟು ಮಟ್ಟಿಗೆ ಅನುಷ್ಠಾನ ಆಗಿದ್ದಾವೆ, ಯಾಕೆಂದರೆ ನಾವೆಲ್ಲ ODF ಮಾಡಿದ್ದೇವೆ. ಇವತ್ತು ಬಯಲು ಶೌಚ ಮುಕ್ತ ಅಂತೇಳಿ ಘೋಷಣೆ ಮಾಡಿದ್ದೇವೆ. ಭಾಳ ಕಡೆ ಜನ ಅದಕ್ಕೆ ಸಹಕಾರ ಮಾಡಬೇಕಾಗತ್ತೆ. ಜನರು ಶೌಚಾಲಯ ಮಾಡಿದ್ದಂಥದ್ದು ಏನು ಮಾಡಿದ್ದಾರೆ ಅಂದರೆ, ನಾನು ಹೋಗಿ ನೋಡಿದಾಗ ಸ್ಟೋರ್ ರೂಮ್ ಮಾಡಿಬಿಟ್ಟಿದ್ದಾರೆ, ಅಲ್ಲಿ ಚೀಲಗಳೆಲ್ಲ ಹಾಕಿರ್ತಾರೆ. ಮತ್ತೆ ಅದೇ ಹಳೆಯದೇ ಪದ್ಧತಿ ಇದೆ. ಇಂಥದಕ್ಕೆ ಇನ್ನೂ ಅರಿವು ಮೂಡಿಸುವಂಥದ್ದು, ಜಾಗೃತಿ ಮೂಡಿಸುವಂಥದ್ದು ಭಾಳ ಅವಶ್ಯಕತೆ ಇದೆ. ಅದಕ್ಕೆ ಮತ್ತೆ ಪುನಃ ಇವತ್ತು ಅವರಿಗೆ ಇವತ್ತು ಸ್ವಚ್ಛತೆ ಬಗ್ಗೆ ಅವರಿಗೆ ಅರಿವು ಮೂಡಿಸುವಂಥದ್ದು ಭಾಳ ಆ ಒಂದು ಕೆಲಸವನ್ನು ಮಾಡಲಿಕ್ಕೆ ನಾನು ನಮ್ಮ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ. ಮತ್ತು ಸಾರ್ವಜನಿಕವಾಗಿ ಸಾಮೂಹಿಕ ಅಂದರೆ ಏನು ಶೌಚಾಲಯಗಳು ಅವಶ್ಯಕತೆ ಇರ್ತದೆ, ವಿಶೇಷವಾಗಿ ಮಹಿಳೆಯರಿಗೆ, ಅದರ ಬಗ್ಗೆಯೂ ಹೆಚ್ಚಿಗೆ ಒಂದು ಆದ್ಯತೆ ಕೊಡಬೇಕು ಅನ್ನುವಂಥ ಮಾತನ್ನು ಹೇಳಿದ್ದೇನೆ. ಪ್ಲಾಸ್ಟಿಕ್ ತ್ಯಾಜ್ಯ ಏನಿದೆ, ಪ್ಲಾಸ್ಟಿಕ್ ತ್ಯಾಜ್ಯ ಇದು ಪರಿಸರಕ್ಕೆ ಮಾರಕ. ಇವತ್ತು ನಾವೆಲ್ಲ ಪ್ಲಾಸ್ಟಿಕ್ ಏಕಬಳಕೆ ಪ್ಲಾಸ್ಟಿಕ್ ಬ್ಯಾನ್ ಮಾಡಬೇಕು ಅಂತ ನಾನೇ ಭಾಳ ಸಲ ಅರಣ್ಯ ಇಲಾಖೆ ಸಚಿವನಾಗಿ ಹೇಳಿದ್ದೇನೆ, ಘೋಷಣೆ ಮಾಡಿದ್ದೇನೆ. ಕಾಯ್ದೆ ಇದೆ, ಎಲ್ಲವೂ ಇದೆ. ಆದರೆ ಜನ ಈ ದೇಶದಲ್ಲಿ ಬೃಹತ್ ರಾಷ್ಟ್ರ, ಇವತ್ತು ಜನಾಂದೋಲನ ಥರ ಜನರು ಅದಕ್ಕೆ ಸಹಕಾರ ಮಾಡಬೇಕಾಗ್ತದೆ. ಬರೀ ಸರ್ಕಾರ ಕಾಯ್ದೆ ಕಾನೂನು ಮಾಡಿದರೆ ಉಪಯೋಗ ಆಗೋದಿಲ್ಲ. ಆ ರೀತಿಯಲ್ಲಿ ಸಹಿತ ನಾವು ನೋಡ್ತಾ ಇದ್ದೇವೆ. ಇವತ್ತು ಪ್ಲಾಸ್ಟಿಕ್ ಮಣ್ಣಲ್ಲಿ ಮಣ್ಣಾಗೋದಿಲ್ಲ, ನೀರಿನಲ್ಲಿ ಕರಗೋದಿಲ್ಲ. ಇವತ್ತು ಅದಕ್ಕೆ ಏನಾದರೂ ನಾವು ಸುಟ್ಟಾಗಿಬಿಟ್ರೆ ಅದು ಹೊರಸೂಸುವಂಥದ್ದು ಏನು ಆವಿ ಇದೆ, ಅದನ್ನು ನಾವು ಸೇವನೆ ಮಾಡಿದರೆ ಅದು ಕ್ಯಾನ್ಸರಸ್ ಇದೆ, ರೋಗ ಬರ್ತದೆ.
ಅದು ನೀರಲ್ಲೇನಾದರೂ ದನ ಕರುಗಳು ತಿಂದೋಗ್ಬಿಟ್ರೆ ಸಾಯುವಂಥ ಒಂದು ಪರಿಸ್ಥಿತಿ ಇದೆ. ಹೀಗಾಗಿ ಆ ಏಕಬಳಕೆ ಪ್ಲಾಸ್ಟಿಕ್ ನಿಷೇಧ ಮಾಡಿದರೂ ಸಹಿತ ಬಹಳವಾಗಿ ಜನ ಈಗ ದಿನಸಿ ಅಂಗಡಿಗೆ ಹೋದರೆ ಪ್ಲಾಸ್ಟಿಕ್ಕೇ ತೊಗೋತಾರೆ. ನಾವು ನೋಡ್ತೀವಿ, ದಿನ ನಾವೇ ಕಾಯ್ದೆ ಕಾನೂನು ಮಾಡಿದ್ದೀವಿ, ನಾವೇ ಅದನ್ನು ಮತ್ತೆ ಹೋಗಿ ಇಟ್ಕೊಂಡು ಬರ್ತೀವಿ. ಈ ರೀತಿ ಅದಕ್ಕೆ ಶ್ರಮ ಹಿಡಿತದೆ ಮತ್ತು ಅದಕ್ಕೆ ಸರ್ಕಾರದ ಎಲ್ಲ ಸಂಘ ಸಂಸ್ಥೆಗಳ ಒಂದು ಜವಾಬ್ದಾರಿಯೂ ಇದೆ. ಅದಕ್ಕೆ ಒಂದು ರೀತಿಯಲ್ಲಿ ಆಯಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಪ್ಲಾಸ್ಟಿಕ್ಕನ್ನು ಮರುಬಳಕೆ ಮಾಡಿಕೊಳ್ಳುವಂಥದ್ದಾಗಲಿ, ಅದಕ್ಕೆ ರಿಫರ್ಬಿಷ್ ಮಾಡುವಂಥದ್ದು ಮತ್ತು ಅಂಥ ಒಂದು ಘಟಕಗಳು ಒಂದು ಆರಂಭ ಮಾಡುವಂಥದ್ದು, ಘಟಕಗಳು ಸ್ಥಾಪನೆ ಮಾಡಿ ಈ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ಮೂಲನೆ ಆಗಬೇಕು, ಇದರಿಂದ ತೊಂದರೆ ಆಗಬಾರ್ದು ಪರಿಸರಕ್ಕೆ ಅನ್ನುವಂಥದ್ದು ಒಂದು ಸೂಚನೆಯನ್ನು ನಾವು ಕೊಟ್ಟಿದ್ದೇವೆ. ಅದಕ್ಕೆ ಒಂದು ಆದ್ಯತೆ ಕೊಡಬೇಕು ಅನ್ನುವಂಥ ಒಂದು ಮಾತನ್ನು ನಾನು ಹೇಳಿದ್ದೇನೆ. ಮತ್ತು ಈಗ ನಾವು ಗ್ರಾಮೀಣ ಭಾಗದಲ್ಲಿ ಸಹಿತ ಕಸ, ಇವತ್ತು ಕಸದಿಂದ ರಸ ಅಂತ ಹೇಳ್ತೀವಿ, ಆದರೆ ಕಾರ್ಯಗತ ಆಗಬೇಕಲ್ಲ. ಸಣ್ಣ ಸಣ್ಣ ಪ್ರಮಾಣದಲ್ಲಿ ಬೆಂಗಳೂರಂಥ ಕಡೆ ಘನತ್ಯಾಜ್ಯ ವಿಲೇವಾರಿ, ಅದಕ್ಕೆ ಇವತ್ತು ಅದರಿಂದ ನೀವು ನಿಮ್ಮ ಏನು ವಿದ್ಯುತ್ ಉತ್ಪಾದನೆ ಮಾಡುವಂಥದ್ದಕ್ಕೆ ಅದು ಸಾಧ್ಯತೆ ಇದೆ, ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಸಣ್ಣ ಸಣ್ಣ ಕಡೆ ಆಗೋದಿಲ್ಲ. ಅದಕ್ಕೆ ನಾವು ಕೆಲವೊಂದು ಕಡೆ ಫೀಕಲ್ ಸ್ಲಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ಸ್ಗಳು 4-5 ಗ್ರಾಮ ಪಂಚಾಯತಿಗಳು ಇಟ್ಕೊಂಡು ಮಾಡಿದ್ದಿದೆ. ಇವತ್ತು ನಾವೆಲ್ಲ ಸ್ಥಾಪನೆ ಮಾಡಿದ್ದೇವೆ, ನಿರ್ಮಾಣ ಮಾಡಿದ್ದೇವೆ, ಆದರೆ ಅದು ಕಾರ್ಯಗತ ಆಗುವಂಥದ್ದು ನಾನು ನೋಡಿದ್ದೇನೆ. ಬಹಳ ಕಡೆ ಅದು ಇನ್ನೂ ಅರ್ಧಕ್ಕೆ ನಿಂತಿದೆ, 80% ಆಗಿದೆ. ಆದರೂ ಅದನ್ನು ಉಪಯೋಗ ಮಾಡ್ತಾಯಿಲ್ಲ. ಆ ಗ್ರಾಮ ಪಂಚಾಯತಿಗಳಲ್ಲಿ ಮಷೀನ್ಸ್ ಆಗಲಿ, ವಾಹನಗಳಾಗಲಿ, ಸಕ್ಕಿಂಗ್ ಮಷಿನ್ಸು, ಜೆಟ್ಟಿಂಗ್ ಮಷಿನ್ಸು ಏನು ಬೇಕಾಗಿದೆ, ಅಥವಾ ಪೌರ ಕಾರ್ಮಿಕರು ಎಷ್ಟು ಬೇಕಾಗ್ತಾರೆ, ಇವತ್ತು ಅಷ್ಟು ಇನ್ನೂ ಆ ವ್ಯವಸ್ಥೆ ಇಲ್ಲ. ಅದಕ್ಕೆ ಹೆಚ್ಚಿನ ಒಂದು ಆದ್ಯತೆ ಕೊಡುವಂಥದ್ದು ಭಾಳ ಅವಶ್ಯಕತೆ ಇದೆ ಅಂತೇಳಿ ನಾನು ತಿಳಿದುಕೊಂಡಿದ್ದೇನೆ. ಅದಾದಮೇಲೆ ನಮ್ಮ ಇಲಾಖೆಯಲ್ಲಿ ಅನೇಕ ಕಾರ್ಯಕ್ರಮಗಳು ನಾವು ಮಾಡ್ತಾಯಿದ್ದೇವೆ. 2 ಲಕ್ಷ ಕಿಲೋಮೀಟ್ರ್ ರಸ್ತೆ ಇದೆ, ಅದರಲ್ಲಿ ಗ್ರಾಮೀಣ ಭಾಗದಲ್ಲಿ 2 ಲಕ್ಷ ಕಿಲೋಮೀಟ್ರ್ ಎಲ್ಲ ಹಳ್ಳಿಗಳಿಗೆ ಒಂದಾದರೂ ಸಂಪರ್ಕ ಇರಲೇಬೇಕು. ರಸ್ತೆ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸ್ತವೆ. ರಸ್ತೆನೇ ಇಲ್ಲ ಅಂದರೆ ಹಳ್ಳಿಗಳು ಕುಗ್ರಾಮ ಆಗಿಬಿಡುತ್ತೆ. ಯಾವುದೇ ವಾಹನದ ವ್ಯವಸ್ಥೆ ಇರೋಲ್ಲ, ಎಲ್ಲಿ ಹೋಗ್ಲಿಕ್ಕೂ ಆಗೋಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೂ ಆಗೋದಿಲ್ಲ. ಹೀಗಾಗಿ ಬಹುತೇಕ ಎಲ್ಲ ಕಡೆ ರಸ್ತೆ ಸಂಪರ್ಕ ಒದಗಿಸಿದ್ದೇವೆ, ಆದರೆ ಇನ್ನೂ ಮಡ್ ರೋಡ್ಸ್ ಭಾಳ ಕಡೆ ಇದೆ. 50%ಕ್ಕಿಂತ ಹೆಚ್ಚಿನ ಇದರಲ್ಲಿ ಮಡ್ ರೋಡ್ಗಳಿದೆ, ಗ್ರಾವೆಲ್ ರೋಡ್ ಇದೆ, BT ರೋಡ್ ಇದೆ. ರಸ್ತೆ ಅನೇಕ ಕಡೆ ಈಗ ಗ್ರಾಮೀಣ ಭಾಗದಲ್ಲಿ ಇವತ್ತು ತಗ್ಗುಗಳು, ಹೊಂಡಗಳು, ಇವತ್ತು ಮೇಂಟೆನೆನ್ಸ್ ಏನಿದೆ ಅದು ಭಾಳ ಕಡಿಮೆ ಇದೆ. ರಸ್ತೆಗೆ ಆದ್ಯತೆ ಕೊಟ್ಟು ಈಗಾಗಲೇ ನಮ್ಮಲ್ಲಿ ಒಂದು ಪ್ರಗತಿ ಪಥ ಅಂತ ಒಂದು ಕಾರ್ಯಕ್ರಮವನ್ನು ತೆಗೆದುಕೊಂಡು 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ADB ನೆರವಿನಿಂದ ರಾಜ್ಯದ 30%, ADB ಸಾಲ 70%, ಅದರ ಮೇಲೆ 1ನೇ ಫೇಸ್ಗೆ ನಾವು ಟೆಂಡರ್ ಕರೆದಿದ್ದೇವೆ. ಇನ್ನು ADB ಲೋನ್ ನೆಗೋಷಿಯೇಷನ್ಸ್ ಆದ ಮೇಲೆ 2ನೇ ಫೇಸ್ಗೆ ಟೆಂಡರ್ ಕರೀತೇವೆ. ಅದರಲ್ಲಿ ಸುಮಾರು 3,500 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಆಗ್ತದೆ, ಗುಣಮಟ್ಟದ ರಸ್ತೆ. ಸೊ ಅದಕ್ಕೆ ನಮ್ಮಲ್ಲಿ ಸುಮಾರು ಅಕ್ಟೋಬರಲ್ಲಿ ಸೆಪ್ಟೆಂಬರ್ ಕೊನೆ ವಾರಗಳವರೆಗೆ ಇದು ನೆಗೋಷಿಯೇಷನ್ಸ್ ಇವೆಲ್ಲ ಫೈನಲೈಸ್ ಆಗ್ಬೋದು. ಅಕ್ಟೋಬರ್ ನವಂಬರ್ವರೆಗೆ ಇದರ ಒಂದು ಶಂಕುಸ್ಥಾಪನೆ, ಇದಕ್ಕೆ ಒಂದು ಚಾಲನೆ ಕೊಡುವಂಥ ಒಂದು ಕೆಲಸ ಮಾನ್ಯ ಮುಖ್ಯಮಂತ್ರಿಗಳ ಕಡೆಯಿಂದ ಮಾಡಿಸ್ಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ನಾನು ಮಾಡಿದ್ದೇನೆ. ಇವತ್ತು ನಾವು ನೋಡ್ತಾ ಇದ್ದೇವೆ ಗ್ರಾಮೀಣ ಭಾಗದಲ್ಲಿ ಜನ ಈ ಸ್ವತ್ತಿಗಾಗಿ ಭಾಳ ತೊಂದರೆ ಇದೆ ಅಂತ ನನಗೆ ಗಮನಕ್ಕೆ ಬಂತು. ಭಾಳ ಕಡೆ ಏನು ಆಸ್ತಿ ಇದ್ದಂಥವ್ರು ಇದ್ದಾರೆ, ಭಾಳ ಯಾರ್ಯಾರಿಗೆ ಆ ಆಸ್ತಿಗೆ ಸ್ವತ್ತು ಕೊಡೋದರಲ್ಲಿ ಏನೋ ನಮ್ಮಲ್ಲಿ ಒಂದು ತಂತ್ರಾಂಶ ಅಭಿವೃದ್ಧಿ ಮಾಡಿದ್ದೇವೆ. ಅರ್ಜಿ ಹಾಕಿದ ಮೇಲೆ 15 ದಿವಸ ಒಳಗಾಗಿ ಕೊಡಬೇಕು ಅಂತಿದೆ. ಅಂದರೆ 11A ಯಾವುದು ಕ್ರಮಬದ್ಧವಾಗಿ ಇವತ್ತು ಬಡಾವಣೆಗೆ ಪರವಾನಗಿ ತೆಗೆದುಕೊಂಡು ನಕ್ಷೆ ಎಲ್ಲದಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ, ಅಂಥದ್ದಕ್ಕೂ ತೊಂದರೆ ಆಗಬಾರ್ದು. ಆದರೂ ಕೆಲವೊಂದು ಕಡೆ ಉದ್ದೇಶಪೂರ್ವಕವಾಗಿ 15 ದಿವಸ ನಂತರನೂ ಅವರಿಗೆ ಓಡಾಡಿಸುವಂಥದ್ದು, ಸ್ವಲ್ಪ ಅವರಿಗೆ ಶೋಷಣೆ ಮಾಡುವಂಥದ್ದು ನನ್ನ ಗಮನಕ್ಕೆ ಬಂದ ಮೇಲೆ ಭಾಳ ಕಟ್ಟುನಿಟ್ಟಿನ ಒಂದು ನಾನು ಅವರಿಗೆ ನಮ್ಮ ಅಧಿಕಾರಿಗಳಿಗೆ ರಿವ್ಯೂ ಮಾಡಿ ಹೇಳಿದ್ದೇನೆ. ಎಲ್ಲ ಕಡೆ 11A ಏನಿದೆ ಆ ಸ್ವತ್ತು 15 ದಿವಸ ಒಳಗಾಗಿ ಕೊಡಲೇಬೇಕು.
ಕೊಡದೇ ಇದ್ದರೆ ಅದನ್ನು ಸರ್ಕಾರ ಅತ್ಯಂತ ಗಂಭೀರತೆಯಿಂದ ಪರಿಗಣಿಸ್ತದೆ ಮತ್ತು ಕ್ರಮ ಜರುಗಿಸ್ತದೆ ಅನ್ನುವಂಥ ಮಾತನ್ನು ಹೇಳಿದ್ದೇನೆ. ಅದರಲ್ಲಿ ಸುಧಾರಣೆ ಆಗ್ತಾಯಿದೆ. ಅದರ ಜೊತೆಯಲ್ಲಿ ಇವತ್ತು 11B ಅಂದರೆ ಎಲ್ಲಿ ಖಾಸಗಿ ಸ್ವತ್ತು ಇದೆ ಆದರೆ ಸರ್ಕಾರದಿಂದ ಸಂಬಂಧಪಟ್ಟಂಥ ಪ್ರಾಧಿಕಾರದಿಂದ ಅವರು ಅನುಮೋದನೆ ಆಗಲಿ ಪರವಾನಗಿ ಆಗಲಿ ತೆಗೆದುಕೊಂಡಿಲ್ಲ. ಉದಾಹರಣೆಗೆ ಸ್ವಂತ ಕೃಷಿ ಜಮೀನಿನಲ್ಲಿ ಮನೆ ಕಟ್ಕೊಳ್ತಾರೆ, ಸಣ್ಣ ಸಣ್ಣ ಪ್ಲಾಟ್ಗಳು ಮಾಡ್ತಾರೆ. ಸೊ ಮಾಡಿ ಈಗಾಗಲೇ ಅವರಲ್ಲಿ ಉಳ್ಕೊಂಡ್ಬಿಟ್ಟಿದ್ದಾರೆ 5 ವರ್ಷ 10 ವರ್ಷ 20 ವರ್ಷ ಇಂಥವು ಸಾವಿರಾರು ಆಸ್ತಿಗಳಿದ್ದಾವೆ. ಆಗಿದೆ ಏನಂದರೆ ಇವರಿಗೆ ಗ್ರಾಮ ಪಂಚಾಯತಿ ರಾಜಕೀಯ ಒತ್ತಡಕ್ಕಿರ್ಬೋದು ಮತ್ತೊಂದಿರ್ಬೋದು ಎಲ್ಲ ರೀತಿಯ ಸೌಲಭ್ಯ ಕೊಡ್ತಾ ಇದ್ದಾರೆ. ರಸ್ತೆ, ಚರಂಡಿ, ಕುಡಿಯ ನೀರು, ಅವರಿಗೆ ವಿದ್ಯುತ್ ದೀಪ ಎಲ್ಲನೇ. ಆದರೆ ಇವತ್ತು ಆಸ್ತಿ ಕರ ಬರೋದಿಲ್ಲ. ಈ ಆಸ್ತಿ ಕರಕ್ಕಾಗಿ ಅಥವಾ ಅವ್ರಿಗೆ ಈಗ ಒಂದು ಸಲ ಅವ್ರ ಮನೆಯೇ ಕಟ್ಕೊಂಡಿದ್ದ ಮೇಲೆ ಸೊ ಅದಕ್ಕೆ ಒಂದು ಮಾನದಂಡವನ್ನು ಮಾಡಿ ಇವತ್ತು ಅವರಿಗೂ ಸಹಿತ ಸ್ವತ್ತು ಕೊಡಬೇಕು ಅನ್ನೋಂಥ ಒಂದು ತೀರ್ಮಾನ ಮಾಡಿ ಅವರಿಗೂ ಕೊಡುವಂಥದ್ದು ಮಾಡ್ತಾ ಇದ್ದಾರೆ. ಅದು ಒಂದು ಸರ್ಕಾರಿ ಜಮೀನಲ್ಲಿ ಇರಬಾರ್ದು ಅದು, ಮತ್ತು ಎಲ್ಲ ಯಾವುದೇ ರೀತಿಯ ಇವತ್ತು ವ್ಯಾಜ್ಯ ಆಗಲಿ ಇರಬಾರ್ದು ಅಂಥದ್ದು ಸ್ಥಳ ತನಿಖೆ ಮಾಡಿ ಅಂಥ ಒಂದು ದಾಖಲೆಗಳು ಕೊಟ್ಟರೆ 11Bಯಲ್ಲೂ ಈ ಸ್ವತ್ತು ಕೊಡಬೇಕು ಅಂತ ಹೇಳಿದ್ದೇವೆ. ಗ್ರಾಮ ಠಾಣಗಳಿದ್ದಾವೆ ನಮ್ಮಲ್ಲಿ. ಗ್ರಾಮ ಠಾಣಗಳಂತೇಳಿದರೆ ಹಿಂದಿನ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ಯಾವುದು ಇವತ್ತು ಸರ್ವೆ ಮಾಡಿಲ್ಲ, ಸರ್ವೆ ನಂಬರ್ ಕೊಟ್ಟಿಲ್ಲ. ಯಾಕೆ ಸರ್ವೆ ಮಾಡಿಲ್ಲ ಅಂದರೆ ಅವರಿಗೆ ಕರ ಬೇಕಾಗಿತ್ತು, ಆಸ್ತಿ ಕರ. ಯಾವುದು ಕೃಷಿ ಜಮೀನಿದೆ ಅಂಥದಕ್ಕೆ ಅವ್ರು ಇಷ್ಟು ಕರ ಅಂತೇಳಿ ಫಿಕ್ಸ್ ಮಾಡ್ತಾಯಿದ್ರು. ಇಲ್ಲೆಲ್ಲ ಗ್ರಾಮ ಠಾಣ ಅಂದರೆ ಅಲ್ಲಿ ಮನೆಗಳಾಗಿದ್ದು ಮತ್ತೊಂದು ಅವರವ್ರ ಆಸ್ತಿ ಇದ್ದಂಥದ್ದು ಅಂಥದ್ದು ಬಿಟ್ಟಿದ್ದು. ಅಂಥ ಗ್ರಾಮ ಠಾಣಗಳಲ್ಲಿ ತಲೆತಲಾಂತರದಿಂದ ಸುಮಾರು ಜನ ಅಲ್ಲಿ ವಾಸ್ತವ್ಯ ಮಾಡ್ತಾಯಿದ್ದಾರೆ. ಆದರೆ ಅವ್ರ ಹತ್ರ ಸೇಲ್ ಡೀಡ್ ಇಲ್ಲ. ಯಾಕೆಂದರೆ ಅವ್ರದ್ದೇ ಪ್ರಾಪರ್ಟಿ ಮೊದಲಿನಿಂದ. ಆ ಸೇಲ್ ಡೀಡ್ ಇರದೇ ಇದ್ದರೆ ಖಾತಾ ಆಗೋದಿಲ್ಲ. ಅವರು ಅದೇ ಅವ್ರದ್ದೇ ಪ್ರಾಪರ್ಟಿ ಮತ್ತೆ ಪುನರ್ನಿರ್ಮಾಣ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಇವತ್ತು ಅಥವಾ ಮಾರಾಟ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಈ ಸ್ವತ್ತು ಇರೋದಿಲ್ಲ. ಈ ಸ್ವತ್ತು ಇರೋದೇ ಅವರಿಗೆ ಮಾರಾಟ ಮಾಡಲಿಕ್ಕೆ ಆಗೋದಿಲ್ಲ ಆಸ್ತಿ ಮೇಲೆ ಇದ್ದರೆ. ಅದಕ್ಕೆ ನಾನು ಮೊನ್ನೆ ಇನ್ನೂ ಒಂದು 5 ನಮ್ಮ ತಜ್ಞರ ಒಂದು ಸಮಿತಿಯನ್ನು ರಚನೆ ಮಾಡಿ ನಮ್ಮ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಇದಕ್ಕೆ ಸರಳೀಕರಣ ಮಾಡಲಿಕ್ಕೆ ಒಂದು ಸಮಿತಿ ಮಾಡಿದ್ದೆ. ಅವರು ಶಿಫಾರಸು ಮಾಡಿದ್ದಾರೆ. ಎಲ್ಲಿ ನಮ್ಮಲ್ಲಿ ಸೇಲ್ ಡೀಡ್ ಇರದೇ ಇದ್ದರು, ಎಲ್ಲೆಲ್ಲಿ ಸುಮಾರು ವರ್ಷದಿಂದ ತಲೆತಲಾಂತರದಿಂದ ಈಗ ಅವರ ನಿಮ್ಮ ವಿದ್ಯುತ್ ಬಿಲ್ ಎಷ್ಟು ವರ್ಷದಿಂದ ಬರ್ತಾ ಇದೆ ಗೊತ್ತಾಗುತ್ತೆ. ಅದು ಆ ವಿದ್ಯುತ್ ಬಿಲ್ಗಳನ್ನು ಪರಿಶೀಲನೆ ಮಾಡಿ ತಪಾಸಣೆ ಮಾಡಿ ಅಲ್ಲಿ ಹೋಗಿ ಫೀಲ್ಡ್ ವಿಸಿಟ್ ಮಾಡಿ ಮಜರ್ ಮಾಡಿ ಅವರೇ ಉಳಿದಿದ್ದಾರೆ, ಯಾವುದೇ ರೀತಿಯ ವ್ಯಾಜ್ಯ ಆಗಲಿ ಮತ್ತೊಂದಿಲ್ಲ ಅಂತೇಳಿ ಹೇಳಿ ಮಾಹಿತಿ ಪಡೆದುಕೊಂಡು ಅವರಿಗೆ ಮನೆತನ ಹೋಗಿ ಈ ಸ್ವತ್ತು ಕೊಡಬೇಕು ಅನ್ನುವಂಥ ಒಂದು ಆದೇಶವನ್ನು ಸ್ವಲ್ಪ ದಿವಸದಲ್ಲಿ ನಾವು ಮಾಡ್ತಾಯಿದ್ದೇವೆ. ಇದರಿಂದ ಭಾಳಷ್ಟು ಬದಲಾವಣೆ ಆಗ್ತದೆ. ಇದರಿಂದ ಭಾಳಷ್ಟು ಸಾವಿರಾರು ಜನರಿಗೆ ಸುಮಾರು 35 ಲಕ್ಷ ಅಂದರೆ 1.5 ಕೋಟಿ ಗ್ರಾಮೀಣ ಭಾಗದಲ್ಲಿ ಸ್ವತ್ತು ಇದೆ. ಆ 1.5 ಕೋಟಿಯಲ್ಲಿ 35ರಿಂದ 40 ಲಕ್ಷ ಈ ಗ್ರಾಮ ಠಾಣದಲ್ಲೇ ಇದೆ. ಈಗಾಗಲೇ 50 ಲಕ್ಷ ನಾವು ಈ ಸ್ವತ್ತು ಕೊಟ್ಟಿದ್ದೇವೆ. 1 ಕೋಟಿ ಈ ಸ್ವತ್ತು ಇನ್ನೂ ಯಾರ ಹತ್ರನೂ ಇಲ್ಲ. ಅದು ನಾವು ಅದಕ್ಕೆ ಏನು ಜನ ಅರ್ಜಿ ಹಾಕ್ತಾರೆ, ವಿಳಂಬ ಆಗ್ತದೆ, ಓಡಾಡಿಸ್ತಾರೆ, ಭ್ರಷ್ಟಾಚಾರ ನಡೀತದೆ, ಮಧ್ಯವರ್ತಿಗಳು ಹಾವಳಿ ಇದೆ, ಇದೆಲ್ಲವನ್ನೂ ತಡೆಗಟ್ಟಲಿಕ್ಕೆ ಈ ಸ್ವತ್ತು ನಾವು ಮಾಡಿದಂಥದ್ದು ಅದು ಭಾಳ ಉಪಯೋಗ ಆಗ್ತದೆ, ಜನರಿಗೆ ಇದರಿಂದ ಸಹಕಾರಿ ಆಗ್ತದೆ ಅನ್ನುವಂಥ ಒಂದು ಮಾತನ್ನು ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಈಗ ಬರ ಇದೆ. ಬರ ಇದ್ದಂಥ ಸಂದರ್ಭದಲ್ಲಿ ಜನ ಗುಳೆ ಹೋಗ್ತಾರೆ ಅಂತ ಮಾಧ್ಯಮದಲ್ಲಿ ಬರ್ತದೆ, ಜನ ವಲಸೆ ಹೋಗ್ತಾರೆ ಅಂತ ಮಾಧ್ಯಮದಲ್ಲಿ ಬರ್ತದೆ. ಇವತ್ತು ನಮ್ಮ ಸರ್ಕಾರ ಅಂದರೆ ಹಿಂದೆ 20 ವರ್ಷ ಕೆಳಗಡೆ ಮನ್ರೇಗಾ ಕಾಯ್ದೆ ಬಂತು. ಭಾಳ ಅತ್ಯಂತ ಕ್ರಾಂತಿಕಾರಕವಾದಂಥ ಒಂದು ಕಾಯ್ದೆ. ಗ್ರಾಮೀಣ ಭಾಗದಲ್ಲಿ ನಾವು ಹಿಂದಿನ ಮೊದಲಿನಿಂದ ಗ್ರಾಮ ಪಂಚಾಯತಿಗಳು ನೋಡಿದ್ದೆವು. ಗ್ರಾಮ ಪಂಚಾಯತಿಯಲ್ಲಿ ದುಡ್ಡೇ ಇರ್ತಿರಲಿಲ್ಲ. ನಮ್ಮ ಭಾಗದಲ್ಲಂತೂ ಒಬ್ಬ ಸರ್ಪಂಚ್ ಇದ್ದಾನೆ ಅಂದರೆ ಹೆಸರಿಗೆ ಸರ್ಪಂಚ, ಎಲ್ಲ ಮುಂಡಾಸಿ ಕಟ್ಕೊಂಡು ಕೂಡ್ತಿದ್ರು. ಯಾರಾದರೂ ಭಾಳ
ಗಣ್ಯರು ಬಂದಿದ್ದಾರಪ್ಪ ಚಾನು ಕುಡಿಸ್ಬೇಕು ಅಂದರೆ ಆ ಕಾರ್ಯದರ್ಶಿ ಇವ್ರ ಮುಖ ನೋಡ್ತಾ ಇದ್ದ, ಅವ್ರು ಇವ್ರ ಮುಖ ನೋಡ್ತಾ ಇದ್ದ, ಯಾರು ಕೊಡ್ಬೇಕು ಬಿಲ್ಲು ಅನ್ನೋಂಥ ರೀತಿಯಲ್ಲಿ. ಅವರಿಗೆ ಮನ್ರೇಗಾ ಬಂದ ಮೇಲೆ ಗ್ರಾಮ ಪಂಚಾಯತ್ಗಳಿಗೆ ಹೆಚ್ಚಿನ ಒಂದು ಆರ್ಥಿಕವಾಗಿ ಸಬಲರಾಗಿದ್ದು ನೀವು ನೋಡಿದ್ದೀರಿ. ಒಂದೊಂದು ಗ್ರಾಮ ಪಂಚಾಯತಿ 1 ಕೋಟಿ 2 ಕೋಟಿ 10 ಕೋಟಿ ತನಕ ಪ್ರತಿ ವರ್ಷ ಇವತ್ತು ಅನುದಾನ ತಂದು ಖರ್ಚು ಮಾಡಿ ಡೆವಲಪ್ಮೆಂಟ್ ಮಾಡಿದ್ದು ನೋಡಿದ್ದೀರಿ. ಮನ್ರೇಗಾ ಬಂದಂಥ ಸಂದರ್ಭದಲ್ಲಿ ಅಂದರೆ 2025ರಲ್ಲಿ ಕೇಂದ್ರದ NDA ಸರ್ಕಾರ ಮನ್ರೇಗಾ ಕಾಯ್ದೆ ರದ್ದು ಮಾಡ್ತು. ರದ್ದು ಮಾಡಿ VBG ರಾಮ್ಜಿ ಮಾಡಿದ್ರು. ಯಾಕೆ ಮಾಡಿದ್ರು ಇವತ್ತಿನವರೆಗೆ ನನಗೆ ಅರ್ಥ ಆಗಲಿಲ್ಲ. ಮಹಾತ್ಮ ಗಾಂಧಿಯವ್ರ ಹೆಸರು ತೆಗೆಯುವಂಥದ್ದು ಬೇಕಾಗಿರಲಿಲ್ಲ. ಈ ರಾಷ್ಟ್ರಪಿತ ದೇಶಕ್ಕಾಗಿ ಹೋರಾಟ ಮಾಡಿದವರು, ತ್ಯಾಗ ಮಾಡಿದವರು, ಬಲಿದಾನ ಕೊಟ್ಟಿದ್ದವರು. ಈಗ ಅಂಥವ್ರ ಹೆಸರು ತೆಗೆದು ಅಂದರೆ NDA ಸರ್ಕಾರ ಕೃತಜ್ಞತೆಯೇ ಇಲ್ಲ ಅನ್ನುವಂಥದ್ದು ರೀತಿಯಲ್ಲಿ ಇವತ್ತು VBG ರಾಮ್ಜಿ ತಂದರು. VBG ರಾಮ್ಜಿಗೆ ನಮ್ಮದು ವಿರೋಧ ಇದೆ. ಅಂದರೆ ನಾವು ಅದಕ್ಕೆ ವಿಶೇಷವಾಗಿ ಮನ್ರೇಗಾದಲ್ಲಿ ಏನಿತ್ತು, ಮನ್ರೇಗಾದಲ್ಲಿ ಇವತ್ತು ಸ್ಪೆಂಡಿಂಗ್ ಅಂದರೆ ಫಂಡಿಂಗ್ ಪ್ಯಾಟರ್ನ್ ಏನಿತ್ತು ಅಂದರೆ 90% ಕೇಂದ್ರ ಸರ್ಕಾರ ಕೊಡ್ತಾಯಿತ್ತು, 10% ರಾಜ್ಯ ಸರ್ಕಾರ ಕೊಡ್ತಾಯಿತ್ತು. 20 ವರ್ಷದಲ್ಲಿ 61,000 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ದೇವೆ. ಕರ್ನಾಟಕದಲ್ಲಿ 182 ಕೋಟಿ 182 ಕೋಟಿ ಮಾನವ ದಿನ ಸೃಜನೆ ಮಾಡಿದ್ದೇವೆ. ಭಾಳಷ್ಟು ಆಸ್ತಿಗಳನ್ನು ನಿರ್ಮಾಣ ಮಾಡಿದ್ದೇವೆ. ಇಲ್ಲಿ ಆ 61,000 ಕೋಟಿಯಲ್ಲಿ 56,000 ಕೋಟಿ 492 ಕೋಟಿ ಕೇಂದ್ರ ಸರ್ಕಾರ ಕೊಟ್ಟಿದೆ. 4,806 ಕೋಟಿ ರಾಜ್ಯ ಸರ್ಕಾರ ಕೊಟ್ಟಿದೆ 20 ವರ್ಷದಲ್ಲಿ. ಆದರೆ ಈಗ VBG ರಾಮ್ಜಿ ಬದಲಾವಣೆ ಆಗಿದ ಮೇಲೆ ಅವರು ಫಂಡಿಂಗ್ ಪ್ಯಾಟರ್ನ್ ಏನು ಮಾಡಿದರು, 60-40 ಮಾಡಿದರು. ಅಂದರೆ ರಾಜ್ಯಗಳ ಮೇಲೆ ಹೆಚ್ಚಿನ ಹೊರೆ. ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾರದ್ದೂ ಅಭಿಪ್ರಾಯ ಪಡೆಯದೆ ಒಂದು ಕಾಯ್ದೆ ರದ್ದು ಮಾಡಿ ಹೊಸದಾಗಿ ತಂದು ಇವತ್ತದು ಜಾರಿಗೆ ತರುವಂಥದ್ದು ಆಗಿದೆ. ನಮ್ಮ ವಿರೋಧ ಇಷ್ಟೆಲ್ಲ ಇದ್ದರೂ ಸಹಿತ ಇವತ್ತು ಬಡವರಿಗೆ ಅನ್ಯಾಯ ಆಗಬಾರ್ದು, ದುಡಿಯೋ ಕೈಗಳಿಗೆ ಕೆಲಸ ಕೊಡಬೇಕು, ಮಹಿಳೆಯರಿದ್ದಾರೆ, ಶೋಷಿತರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ ಅಂತ ಹೇಳಿ ಇದನ್ನು ನಾವು ಅನುಷ್ಠಾನ ಮಾಡಲಿಕ್ಕೆ ಒಪ್ಪಿಗೆ ಕೊಟ್ಟು ಜುಲೈ 1ನೇ ತಾರೀಕಿನಿಂದ, ಏಕೆಂದರೆ ನಾನು ಖುದ್ದಾಗಿ ಹೋಗಿದ್ದೆ, ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಆಯಿತು ಡೆಲ್ಲಿಯಲ್ಲಿ. ಪಂಚಾಯತ್ ರಾಜ್ ಸಚಿವರಾದಂಥ ಇನ್ನೊಬ್ಬರು ನಮ್ಮ ಲಲ್ಲನ್ ಸಿಂಗ್ ಅವರಲ್ಲಿ ಉಪಸ್ಥಿತರಿದ್ದರು. ತೆಲಂಗಾಣದವರು ಒಬ್ಬ ಸ್ಟೇಟ್ ರಾಜ್ಯ ಸಚಿವರಿದ್ದಾರೆ, ಅವರೆಲ್ಲರೂ ಬಂದಿದ್ದರು, ಹಿರಿಯ ಅಧಿಕಾರಿಗಳಿದ್ದರು, ಎಲ್ಲ ರಾಜ್ಯದವರೆಲ್ಲ ಸೇರಿದ್ದೇವೆ. ನಮ್ಮ ಅಭಿಪ್ರಾಯನೂ ಕೇಳಿದ್ದಾಗ ನಾನು ಹೇಳಿದ್ದೆ, ಇವತ್ತು ಕನಿಷ್ಠ ನೀವು 60-40 ಮಾಡಿದ್ದೀರಿ, ಒಂದೇ ಸಲ 60-40 ಮಾಡಿದರೆ ಹೆಂಗೆ? ನೋಡಿ, ಈ ವರ್ಷ ನಮಗೆ 9 ತಿಂಗಳಿಗೆ ಜುಲೈಯಿಂದ ಮಾರ್ಚ್ವರೆಗೆ ಕೇಂದ್ರ ಸರ್ಕಾರ ನಮ್ಮದು ಹಳೇದೆಲ್ಲ ದಾಖಲೆ ನೋಡಿ ನಮಗೆ ನಾರ್ಮೇಟಿವ್ ಅಲೋಕೇಶನ್ ಅಂತ 5,709 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅದಕ್ಕೆ 40%, ಹೌದು 60% ಹಿಡಿದ್ರೆ ನಮ್ಮ 40% 3,806 ಕೋಟಿ ಆಗುತ್ತೆ. ಸರಾಸರಿ ನಾವು ಬಜೆಟಲ್ಲಿ ಆಯವ್ಯಯದಲ್ಲಿ ಪ್ರತಿ ವರ್ಷ 500 ಕೋಟಿ ಇಕ್ತಾ ಇದ್ದೇವೆ. ಈ ವರ್ಷ 500 ಕೋಟಿನೇ ಇತ್ತು. ಈಗ ಸಪ್ಲಿಮೆಂಟ್ರಿ ಬಜೆಟಲ್ಲಿ ನೀವು ನೋಡಿರ್ಬೋದು 2,900 ಕೋಟಿ VBG ರಾಮ್ಜಿಗೆ ಹೆಚ್ಚುವರಿಯಾಗಿ ಇಕ್ಕಿದೆ. ಎಲ್ಲಿಂದ ತರಬೇಕು? ಇಲ್ಲಿಂದ ತೊಗೊಂಡೆ ತರಬೇಕಲ್ಲ. ಆ ರೀತಿಯಲ್ಲಿ ನಾವು ಇಷ್ಟೆಲ್ಲ ಇದ್ದರೂ 3,800 ಕೋಟಿ ನಾವು ಆ ಬಜೆಟ್ ಪ್ರಾವಿಷನ್ ಮಾಡಿಕೊಂಡು ಇದನ್ನು ಅನುಷ್ಠಾನ ಮಾಡ್ತೀವಿ ಅಂತೇಳಿ ಜುಲೈ 1ನೇ ತಾರೀಕಿನಿಂದ ಈಗ ನಾವು VBG ರಾಮ್ಜಿ ಅನುಷ್ಠಾನ ಮಾಡಿದ್ದೇವೆ. 5,927 ಗ್ರಾಮ ಪಂಚಾಯಿತಿಯಲ್ಲಿ VBG ರಾಮ್ಜಿ ಕಾಮಗಾರಿಗಳು ನಡೀತಾ ಇದೆ. ದುಡಿಯೋ ಕೈಗಳಿಗೆ ಕೆಲಸ ಕೊಡುವಂಥ ಒಂದು ಕೆಲಸ ನಮ್ಮ ಸರ್ಕಾರ ಮಾಡ್ತಾಯಿದೆ. ಇವತ್ತು ಸುಮಾರು 318 ಕಾಮಗಾರಿಗಳಲ್ಲಿ ತೆಗೆದುಕೊಳ್ಳಬಹುದಾಗಿದೆ. ಅದಕ್ಕೆ ಹೆಚ್ಚಿನ ಒತ್ತನ್ನು ನಾನು ಕೊಟ್ಟಿದ್ದೇನೆ. ತಮ್ಮ ಮುಖಾಂತರ ರಾಜ್ಯ ಜನರಿಗೆ ನಾನೇನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಅಂತ ಹೇಳಿದರೆ, ಮನ್ರೇಗಾ ಮುಂದುವರೆದಿದೆ, ಸ್ವರೂಪ ಬೇರೆ ಇರ್ಬೋದು VBG ರಾಮ್ಜಿ ಅದರಲ್ಲಿ ಇವತ್ತು ದುಡ್ಡಿನ ಕೊರತೆ ಇಲ್ಲ. ಪ್ರತಿ ತಿಂಗಳು 1,000 ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ಬೋದಾಗಿದೆ. ಈಗ ಪ್ರಾರಂಭದಲ್ಲಿ ಸುಮಾರು 50,000 ಮಾನವ ದಿನ ಸೃಜನೆ ಆಗ್ತಾಯಿತ್ತು. ಈಗ 3 ಲಕ್ಷಕ್ಕೆ ಬಂದಿದ್ದೇವೆ. ನನ್ನ ಉದ್ದೇಶ 6 ಲಕ್ಷವರೆಗೆ ತೆಗೆದುಕೊಂಡು ಹೋಗಬೇಕು ಅಂತ. ದಿನ 6 ಲಕ್ಷ ಜನರಿಗೆ ಉದ್ಯೋಗ ಕೊಡಬೇಕು ಅಂತ. ಪ್ರತಿಯೊಬ್ಬರಿಗೆ 382 ರೂಪಾಯಿ ಸಿಗುತ್ತೆ ಕೂಲಿ.
ನಮ್ಮ ಕಾರ್ಮಿಕರಿಗೆ. ಅಲ್ಲೇ ಅವರವರ ಗ್ರಾಮದಲ್ಲೇ ಸಿಗುತ್ತೆ ಸುಮಾರು. ಅಲ್ಲಿ ಮೊದಲೇನು ಮನ್ರೇಗಾದಲ್ಲಿ ನಾವು ಯಾವ್ಯಾವ ಕಾಮಗಾರಿಗಳು ಮುಂದುವರೆದಿದ್ದು ಅವು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ಇದರಲ್ಲಿ ಹೊಸದಾಗಿ ಕಾಮಗಾರಿಗಳು ತೆಗೆದುಕೊಳ್ಳಲಿಕ್ಕೂ ಅವಕಾಶ ಇದೆ. ಹೀಗಾಗಿ ಎಲ್ಲ 31 ಜಿಲ್ಲಾ ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅವರಿಗೆ ಸೂಚನೆ ಕೊಟ್ಟು ಕೆಳ ಹಂತದಲ್ಲಿ ಇವುಗಳಿರ್ಬೋದು, ಪಿ ಡಿ ಒಗಳಿರ್ಬೋದು, ಅವರಿಗೂ ಜವಾಬ್ದಾರಿಯನ್ನು ಕೊಟ್ಟು ಈಗ ಅನೇಕ ಕಾಮಗಾರಿಗಳು ಗ್ರಾಮೀಣ ಭಾಗದಲ್ಲಿ ಆಸ್ತಿ ಸೃಜನೆ ಮಾಡಬೇಕು ಅಂತೇಳಿದರೆ ಗೋಕಟ್ಟ ಮಾಡ್ಬೋದಲ್ಲಿ, ಚೆಕ್ ಡ್ಯಾಮ್ಸ್ ಮಾಡ್ಬೋದಲ್ಲಿ, ಅಂತರ್ಜಲ ಮಟ್ಟ ಹೆಚ್ಚಿಗೆ ಮಾಡುವಂಥ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ಬೋದು. ವೈಯಕ್ತಿಕ ಫಲಾನುಭವಿಗಳಿಗೆ ತೆರೆದ ಬಾವಿ ಕೊಡ್ಬೋದು, ದನದ ಕೊಟ್ಟಿಗೆ ಕೊಡ್ಬೋದು, ಬೋರ್ವೆಲ್ ರೀಚಾರ್ಜ್ ಮಾಡ್ಬೋದು. ಅದು ವೈಯಕ್ತಿಕ ಬೋರ್ವೆಲ್ ಇರ್ಬೋದು ಅಥವಾ ಸರ್ಕಾರದ ವತಿಯಿಂದ ಹೊಡೆದಂಥ ಬೋರ್ವೆಲ್ಗಳು ಏನಾದರೂ ವಿಫಲ ಆದರೆ ಅದಕ್ಕೆ ರೀಚಾರ್ಜ್ ಮಾಡಲಿಕ್ಕೂ ಅದರಲ್ಲಿ ಅವಕಾಶ ಇದೆ. ಅದರಲ್ಲಿ ಫೀಲ್ಡ್ ಚಾಲೆಂಜ್ ಮಾಡಲಿಕ್ಕೆ ಅವಕಾಶ ಇದೆ. ಸರ್ಕಾರಿ ಶಾಲೆಗಳಿಗೆ ಕಂಪೌಂಡ್ ಮಾಡಲಿಕ್ಕೆ, ಇವತ್ತು ಅಂಗನವಾಡಿ ಕಟ್ಟಡಗಳಿಗೆ ಕಂಪೌಂಡ್ ಮಾಡಲಿಕ್ಕೆ, ಅಂಗನವಾಡಿ ಕಟ್ಟಡಗಳು ಹೊಸದಾಗಿ ನಿರ್ಮಾಣ ಮಾಡಲಿಕ್ಕೆ, ರಿಪೇರಿ ಮಾಡಲಿಕ್ಕೆ ಭಾಳಷ್ಟು 318 ಕಾಮಗಾರಿಗಳಲ್ಲಿ ತೆಗೆದುಕೊಳ್ಳಬಹುದಾಗಿದೆ. ಇವತ್ತು ಗ್ರಾಮೀಣ ಭಾಗದಲ್ಲಿ ನಮ್ಮ ಉದ್ದೇಶ ಏನು ಬಸವಣ್ಣವ್ರು ಹೇಳ್ತಾಯಿದ್ರು, ಅವರು ಕಾಯಕವೇ ಕೈಲಾಸ, ಪ್ರತಿಯೊಬ್ಬರು ದುಡಿದು ತಿನ್ನಬೇಕು. ಇವತ್ತು ದುಡಿತದಿಂದ ಇವತ್ತು ಹಣ ಗಳಿಸಬೇಕು, ಗಳಿಸಿದ್ದು ಉಳಿಸ್ಬೇಕು, ಉಳಿದಿದ್ದು ಸಮಾಜಕ್ಕಾಗಿ ವಿನಿಯೋಗ ಮಾಡಬೇಕು ಅನ್ನೋಂಥ ಮಾತನ್ನು ಹೇಳ್ತಾಯಿದ್ರು. ಆ ರೀತಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಇವತ್ತು VBG ರಾಮ್ಜಿ ಏನು ಇದೆ ಇದನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡುವಂಥದ್ದು. ಅದರಿಂದ ಜನರ ಬದುಕು ಹಸನ ಆಗಬೇಕು, ಯಾರೂ ಗುಳೆ ಹೋಗಬಾರ್ದು, ಯಾರು ಇವತ್ತು ಬೇರೆ ಕಡೆ ವಲಸೆ ಹೋಗಬಾರ್ದು. ವಲಸೆ ಹೋದರೆ ಅವ್ರಿಗೆ ಎಷ್ಟು ತೊಂದರೆ ಆಗ್ತದೆ. ಮನೆ ಬಿಟ್ಟು ಹೋಗಬೇಕು, ಎಲ್ಲೋ ಏನೋ ಯಾವ ಕಡೆ ಕೆಲಸ ಮಾಡಬೇಕು, ಆ ರೀತಿಯಲ್ಲಿ ಪರಿಸ್ಥಿತಿ ಇದೆ. ದಿನೇ ದಿನೇ ಇವತ್ತು ಅದಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಾ ಇದ್ದೇವೆ. ಹೊಸ ಜಾಬ್ ಕಾರ್ಡ್ ಮೇಳ ಮಾಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇವೆ. ಏನದರಲ್ಲಿ ಕಾಯ್ದೆ ಕಾನೂನುಗಳಿದ್ದಾವೆ, ಕಟ್ಟುನಿಟ್ಟಾಗಿ ಅದನ್ನು ಜಾರಿಗೆ ತರಬೇಕು ಅನ್ನುವಂಥ ಒಂದು ಮಾತನ್ನು ನಾವು ಹೇಳಿದ್ದೇವೆ. ಅದು ನಮ್ಮ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಈ ಭಾಗದಲ್ಲಿ ಭಾಳಷ್ಟು ಉಪಯುಕ್ತ ಆಗ್ತಾ ಇದೆ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳಿ ಬಯಸ್ತಾ ಇದ್ದೀನಿ. ಮತ್ತು ರಾಜ್ಯದ ಜನ, ಗ್ರಾಮೀಣ ಭಾಗದಲ್ಲಿರುವಂಥವರು ಜನ ಇವತ್ತು ಯಾವುದೇ ಯಾರ್ದು ಹಂಗಿಗೂ ಒಳಗಾಗದೆ ಬಹಿರಂಗವಾಗಿ ಬಂದು ನಿಮಗೆ ವೈಯಕ್ತಿಕ ಫಲಾನುಭವಿಗಳಿಗೂ ನಾವು ಆಯ್ಕೆ ಮಾಡಿ ಸಹಾಯ ಮಾಡ್ತಾಯಿದ್ದೀವಿ. ಇದರ ಸದುಪಯೋಗ ಪ್ರತಿಯೊಬ್ಬರು ಪಡೆದುಕೊಳ್ಬೇಕು ಅನ್ನುವಂಥ ಒಂದು ಮಾತನ್ನು ಹೇಳಿಕೆ ಬಯಸ್ತೇನೆ. ಹಾಗೆ ಇಂಥ ಒಂದು ಬರಗಾಲದ ಸಮಯದಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಿಗೆ ಮಾಡುವಂಥ ಅನೇಕ ಕಾರ್ಯಕ್ರಮಗಳಲ್ಲೂ ಅನೇಕ ಯೋಜನೆಗಳು ಇದರಲ್ಲಿ ನಾವು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅದ್ರ ಜೊತೆಯಲ್ಲಿ ನಾವು ಅನೇಕ ಸೌಲಭ್ಯಗಳನ್ನು ಗ್ರಾಮೀಣ ಭಾಗದಲ್ಲಿ ಇವತ್ತು ಕೊಡ್ತಾಯಿದ್ದೇವೆ. ಬಾಪೂಜಿ ಸೇವಾ ಕೇಂದ್ರದ ವತಿಯಿಂದ ಇವತ್ತು ಮರಣ ಜನನ ಪ್ರಮಾಣ ಪತ್ರಗಳಿರ್ಬೋದು, ಪಾಣಿ ಇರ್ಬೋದು, ಇತರ ಸುಮಾರು 16 ಸರ್ಕಾರಿ ಸೌಲಭ್ಯ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಜಾರಿಗೆ ತಂದಿದ್ದೇವೆ. ಕೆಲವೊಂದು ಕಡೆ ಇಂಟರ್ನೆಟ್ ಸಮಸ್ಯೆ ಮತ್ತೊಂದಿದೆ, ಅದನ್ನು ಸರಿಪಡಿಸುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೇನೆ. ಹಾಗೆ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳು 2019ರಲ್ಲಿ ಶಾಲಾ ಶಿಕ್ಷಣ ಇಲಾಖೆ ವ್ಯಾಪ್ತಿಗೆ ಬರ್ತಾ ಇದ್ದಂಥ ಏನು ಗ್ರಂಥಾಲಯಗಳಿದ್ದಾವೆ, ಇವತ್ತು ನಮ್ಮಲ್ಲಿ ಸುಮಾರು 6,000 ಗ್ರಂಥಾಲಯಗಳಿದ್ದಾವೆ. ಈ ಗ್ರಂಥಾಲಯಗಳನ್ನು ಮೇಲ್ದರ್ಜೆಗೇರಿಸಿ ನಾವು ಅರಿವು ಕೇಂದ್ರ ಅಂತೇಳಿ ಅದಕ್ಕೆ ಮಾರ್ಪಾಡು ಮಾಡಿದ್ದೇವೆ. ಈ ಅರಿವು ಕೇಂದ್ರಗಳು ಎಲ್ಲ ಅರಿವು ಕೇಂದ್ರಗಳಿಗೆ ಕಂಪ್ಯೂಟರ್ಸ್ ಕೊಟ್ಟಿದ್ದೇವೆ, ಫರ್ನಿಚರ್ಸ್ ಕೊಟ್ಟಿದ್ದೇವೆ, ಪುಸ್ತಕಗಳು ಕೊಟ್ಟಿದ್ದೇವೆ, ಡಿಜಿಟಲ್ ಲೈಬ್ರರಿ ಮಾಡಿದ್ದೇವೆ, ಲೈಬ್ರರಿಯನ್ಗೆ ಅಪಾಯಿಂಟ್ ಮಾಡಿದ್ದೇವೆ. ಆ ಲೈಬ್ರರಿಯನ್ಗೆ 12,000 ಗೌರವ ಅವರಿಗೆ ಲೈಬ್ರರಿಯನ್ ಅಂತೇಳಿ ಮಾಡಿದಂಥದ್ದು. ಅವರಿಗೆ 12,000 ಇದ್ದಂಥದ್ದು ಕನಿಷ್ಠ ಅವರಿಗೆ ವೇತನ ಕೊಡಬೇಕು ಅಂತೇಳಿ ಹೇಳಿ 19,200 ರೂಪಾಯಿ ಕೊಡಬೇಕು ಅಂತ ಈಗ ನಾನು ಇವತ್ತೇ ಆದೇಶ ಮಾಡಿ ಅವರಿಗೆ ಈ ತಿಂಗಳಿನಿಂದ 19,000 ತಾವು ತಮ್ಮ ಮಾಧ್ಯಮದಲ್ಲಿ ಪ್ರಕಟ ಮಾಡಬಹುದು. ಈ ಆಗಸ್ಟ್ ತಿಂಗಳಿಂದ 19,200 ರೂಪಾಯಿ ಅವರಿಗೆ ನೇರವಾಗಿ ಕನಿಷ್ಠ ಏನು ವೇತನ ಇದೆ ಅದನ್ನು ಜಾರಿಗೆ ಮಾಡುವಂಥದ್ದಕ್ಕೆ ಆದೇಶ ನಾನು ಮಾಡಿದ್ದೇನೆ. ಅದರಿಂದ 19,200 ಅಂದರೆ 6,000 ಗ್ರಂಥಪಾಲಕರಿದ್ದಾರೆ ಗ್ರಾಮೀಣ ಭಾಗದಲ್ಲಿ. ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಒಂದೊಂದಿದೆ, ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಅದಕ್ಕೆಲ್ಲ ರೀತಿಯ ಮೂಲಭೂತ ಸೌಕರ್ಯಗಳು ಕೊಟ್ಟಿದ್ದೇವೆ.
ಕೆಲವೊಂದು ಶಾಲೆಯಲ್ಲಿ ಕೆಲವೊಂದು ಅಲ್ಲಿ ಎಲ್ಲೆಲ್ಲಿ ಜಾಗ ಇದೆ ಎಲ್ಲ ಕಡೆ ಮಾಡಿದ್ದಾವೆ, ಪುಸ್ತಕಗಳಿದ್ದಾವೆ, ಎಲ್ಲ ಇದ್ದಾವೆ. ಸುಮಾರು 40-50 ಲಕ್ಷ ಮಕ್ಕಳು ಜನರು ಅದಕ್ಕೆ ನೋಂದಣಿ ಮಾಡಿದ್ದಾರೆ, ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಸೊ ಅಲ್ಲಿ ಪುಸ್ತಕಗಳೆಲ್ಲ ಸಾವಿರಾರು ಪುಸ್ತಕಗಳು ಕೊಟ್ಟಿದ್ದಿದೆ. ಇವತ್ತು ಖಾಸಗಿಯವರು ಮೊನ್ನೆ ಬಂದು ನಮಗೆ AI ಇಂಟೆಲಿಜೆನ್ಸು ಅವರಿಗೆ ಕಲಿಕಾ ಮಟ್ಟ ಜಾಸ್ತಿಗೆ ಮಾಡಲಿಕ್ಕೆ ಇವತ್ತು AI ಆಧಾರಿತ ಒಂದು ಪರ್ಸ್ನಲ್ ಕಂಪ್ಯೂಟರ್ ನಮ್ಮ ಕಿಯೋನಿಕ್ಸ್ ನಾನು ಹೋಗಿದ್ದೆ, ಕಿಯೋನಿಕ್ಸ್ ಅವರು ತಯಾರು ಮಾಡಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಇಬ್ಬಿಬ್ಬರಿಗೆ ಕೊಡಬೇಕು ಅನ್ನೋಂಥದ್ದು ಒಂದು ಸುಮಾರು 1902 ಅಂದರೆ 1/3 ನಮಗೆ ಇದ್ದಂಥವರಿಗೆ ಎಲ್ಲ ಕಡೆ ಈ ಒಂದು AI ಪರ್ಸನಲ್ ಕಂಪ್ಯೂಟರ್ ವಿತರಣೆ ಮಾಡುವಂಥ ಒಂದು ಯೋಜನೆ ಅವರು ಇಟ್ಕೊಂಡಿದ್ದಾರೆ. ಅದಕ್ಕೆ CSR ಫಂಡಿಂದ ಮಾಡ್ತಾಯಿದ್ದಾರೆ. ಹಾಗೆ ಅದರ ಜೊತೆಯಲ್ಲಿ ನಾವು ಈ ಗ್ರಂಥಾಲಯಗಳ ಮುಖಾಂತರ ನಮ್ಮ ಮಕ್ಕಳಿಗೆ ಹೆಚ್ಚಿನ ರೀತಿಯಲ್ಲಿ ಭಾಳಷ್ಟು ಜನ ಮುಂದೆ ಬಂದು ನಮ್ಮ ಜೊತೆಲಿ ಒಡಂಬಡಿಕೆ ಮಾಡಿಕೊಂಡು ಆ ಗ್ರಾಮೀಣ ಭಾಗದಲ್ಲಿ ಅವರಿಗೆ ಸ್ಪೋಕನ್ ಇಂಗ್ಲೀಷ್ ಒಂದು ತರಬೇತಿ ಕಾರ್ಯಕ್ರಮ ಮಾಡ್ತೀವಿ ಅಂತ ಮುಂದೆ ಬರ್ತಾ ಇದ್ದಾರೆ. ಅಥವಾ ಬೇರೆ ವಿದೇಶಿ ಲ್ಯಾಂಗ್ವೇಜ್, ಜರ್ಮನ್ ಲ್ಯಾಂಗ್ವೇಜ್ ಇದೆ, ಮತ್ತೊಂದಿದೆ, ಯಾರ್ಯಾರು ಮುಂದೆ ಬರ್ತಾರೆ ಅಂಥವ್ರಿಗೆ ಸಹಿತ ಅವ್ರದ್ದೇ ಖರ್ಚು ವೆಚ್ಚದಲ್ಲಿ ನಾವು ತರಬೇತಿ ಕೊಡ್ತೀವಿ ಅಂತೇಳಿ ಮುಂದೆ ಬರ್ತಾ ಇದ್ದಾರೆ. ಅವರಿಗೆ ನಾನು ಹೇಳಿದೆ, ಹೀಗೆ AI ಇರ್ಬೋದು, ರೋಬೋಟಿಕ್ಸ್ ಇರ್ಬೋದು, ಏನು ಬದಲಾವಣೆ ಇದೆ ಅಂದರೆ ನಮ್ಮ ಉದ್ದೇಶ ಏನಪ್ಪ ಅಂತ ಹೇಳಿದರೆ ಗ್ರಾಮೀಣ ಭಾಗದಲ್ಲಿ ಕೌಶಲ್ಯ ತರಬೇತಿಯನ್ನು ಪಡೆದು ಯಾರು ಪರಿಣಿತರಾಗ್ತಾರೆ. ಇವತ್ತಿನ ಕಾಲದಲ್ಲಿ ನಿಮಗೆಲ್ಲ ಗೊತ್ತಿದೆ, ಯಾರು ಇವತ್ತು ಅತ್ಯಂತ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಉತ್ತಮರಿದ್ದವರು, ಯೋಗ್ಯರಿದ್ದವರು, ಅಂದರೆ ತರಬೇತಿ ಪಡೆದವರು, ಪರಿಣಿತರಿಗೆ ಭಾಳ ಬೇಡಿಕೆ ಇದೆ. ಹೀಗಾಗಿ ಅಂಥ ಒಂದು ರೀತಿಯಲ್ಲಿ ನಮ್ಮ ಗ್ರಾಮೀಣ ಭಾಗದವರೇನು ಕಡಿಮೆ ಇಲ್ಲ, ಅವರು ಭಾಳಷ್ಟು ಕಡೆ ತಮ್ಮ ಸಾಧನೆಯನ್ನು ತೋರಿಸಿದ್ದಾರೆ, ಪ್ರತಿಭಾವಂತರಿದ್ದಾರೆ. ಅವರಿಗೆ ತರಬೇತಿ ಕೊಡಬೇಕು ಅನ್ನುವಂಥದ್ದು ನಮ್ಮ ಒಂದು ಉದ್ದೇಶ ಆಗಿದೆ. ಹೀಗಾಗಿ ಇದರ ಜೊತೆಯಲ್ಲಿ ನಮ್ಮಲ್ಲಿ ಒಂದು ಬ್ರ್ಯಾಂಚ್ ಲೈಬ್ರರಿ ಅಂತೇಳಿ ಪ್ರಾರಂಭ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರದ ಸುಮಾರು 260 ಕೋಟಿ ರೂಪಾಯಿ ನಮಗೆ ಅನುದಾನ ಮಂಜೂರಾಗಿ ಇವತ್ತು ಬಂದಿದೆ. ನಾವು ಎಲ್ಲ ಬ್ರ್ಯಾಂಚ್ ಲೈಬ್ರರಿ ಅಂದರೆ ಎಲ್ಲಿ ಆ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ ಹಳ್ಳಿಯಲ್ಲಿ ಲೈಬ್ರರಿ ಇಲ್ಲ, ದೊಡ್ಡ ಹಳ್ಳಿ ಇದೆ, ಅಂಥದ್ದನ್ನು ಸೆಲೆಕ್ಟ್ ಮಾಡಿ ಅವ್ರಿಗೆ ಈಗಾಗಲೇ ನಾವು ಫರ್ನಿಚರ್ ಕೊಟ್ಟಿದ್ದೇವೆ, ಬುಕ್ಸ್ ಕೊಟ್ಟಿದ್ದೇವೆ, ಎಲ್ಲವೂ ಕೊಟ್ಟಿದ್ದೇವೆ. ಕಂಪ್ಯೂಟರ್ಸ್ಗೆ ಈಗ ಸಚಿವ ಸಂಪುಟದಲ್ಲೂ ಟೆಂಡರ್ ಮಾಡಬೇಕಾಗಿದೆ. ಅದರ ಜೊತೆಯಲ್ಲಿ ಇವತ್ತಲ್ಲಿ ಅಲ್ಲೇ ಇದ್ದಂಥ ನಮ್ಮಲ್ಲೇನು ಗ್ರಾಮ ಪಂಚಾಯತ್ ಲೆವೆಲ್ ಫೆಡ್ರೇಷನ್ ಅಂತಿದೆ ಮಹಿಳೆಯರದು, ಆ ಗ್ರಾಮ ಪಂಚಾಯತ್ ಲೆವೆಲ್ ಫೆಡ್ರೇಷನ್ನಲ್ಲಿ ಯಾರು ನಮ್ಮ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ವಿಶ್ವವಿದ್ಯಾಲಯ ಗದಗ್ ಅಲ್ಲಿ ಕೆಲವರು ಗ್ರಂಥಪಾಲಕರ ಅಂದರೆ ಕನಿಷ್ಠ ಅವರಿಗೆ ಅದರ ಒಂದು ತರಬೇತಿ ಕೊಡುವಂಥದ್ದು ಪಡೆದಂಥವ್ರು ಇರ್ಬೋದು, ಅಥವಾ PUC ವಿದ್ಯಾಭ್ಯಾಸ ಮಾಡಿದಂಥವ್ರು ಮಕ್ಕಳಿಗೆಲ್ಲ ಇವತ್ತು ಬುಕ್ಸ್ ವಿತರಣೆ ಮಾಡುವಂಥದ್ರಲ್ಲಿ ಯಾರು ಪರಿಣಿತರಿದ್ದಾರೆ ಅಂಥವ್ರಿಗೊಬ್ಬರಿಗೆ ಆಯ್ಕೆ ಮಾಡಿ ಆ ಒಂದು ಬ್ರ್ಯಾಂಚ್ ಲೈಬ್ರರೀಸ್ನು ಇಲ್ಲಿವರೆಗೆ ಆರಂಭ ಆಗಿಲ್ಲ, ಅದನ್ನು ಆರಂಭ ಮಾಡಬೇಕು ಅಂತ ನಾನು ತೀರ್ಮಾನವನ್ನು ಮಾಡಿದ್ದೇನೆ. ಮತ್ತು ಯಾರು ಅವರಿಗೆ ಗೌರವಧನ ಅಂತೇಳಿ ಇವರಿಗೆಲ್ಲ 12,000 ರೂಪಾಯಿ ಇತ್ತು, ಈಗ ನಾವು 19,200 ಮಾಡಿದ್ದೇವೆ. ಗ್ರಾಮ ಪಂಚಾಯತಿಯಲ್ಲಿದ್ದಂಥ ಅರಿವು ಕೇಂದ್ರಗಳಿಗೆ ಇಲ್ಲಿ ಯಾರು 2 ದಿವಸ ಆ ಒಂದು ಗ್ರಂಥಾಲಯ ಚಾಲ್ತಿಯಲ್ಲಿ ಇರ್ತದೆ, ಶನಿವಾರ ರವಿವಾರ. ಈ 2 ದಿವಸಕ್ಕೆ 2,000-2,500 ಅವರಿಗೆ ಗೌರವಧನವನ್ನು ಕೊಡಬೇಕು ಅಂತ ಮಾಡಿದ್ದೇವೆ. ಬಜೆಟಲ್ಲಿ ಹಣ 15 ಕೋಟಿ ಇಕ್ಕಿದ್ದಿದೆ, ಅದು ಸಾಕಾಗೋದಿಲ್ಲ. ಸೊ ಬೇರೆ ಮೂಲಗಳಿಂದಲೂ ತಂದು ಇವತ್ತು ಅದನ್ನು ಚಾಲನೆ ಕೊಡಬೇಕು ಅಂತ ಮಾಡಿದೆ. ಉದ್ದೇಶ ನಮ್ಮ ಮಕ್ಕಳಿಗೆ ಓದೋ ಅಭಿರುಚಿ ಬೆಳೆಸಬೇಕು, ಅವರಿಗೆ ಜ್ಞಾನದ ಒಂದು ಅವರಲ್ಲಿ ಹೆಚ್ಚಿಗಾಯಿತು ಅಂತ ಹೇಳಿದರೆ ಜ್ಞಾನಿಗಳಾಗ್ತಾರೆ, ಮೇಧಾವಿಗಳಾಗ್ತಾರೆ. ಮುಂದೆ ಅವರಿಗೆ ಇವತ್ತು ಉದ್ಯೋಗಕ್ಕಾಗಲಿ ಮತ್ತೊಂದಕ್ಕಾಗಲಿ ಸಹಾಯ ಆಗ್ತದೆ ಅನ್ನುವಂಥ ಒಂದು ಉದ್ದೇಶ ಇದೆ. ಅದನ್ನು ಜಾರಿಗೆ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಮಾಡಿದ್ದೇನೆ. ಇವತ್ತು ಪಂಚಾಯತ್ ರಾಜ್ ಇದರಲ್ಲಿ ವಿಕೇಂದ್ರೀಕರಣ ಆಗಿದೆ, ಆದರೆ ಸಮಯಕ್ಕನುಗುಣವಾಗಿ ಚುನಾವಣೆಗಳು ಆಗಬೇಕು. ರಾಜ್ಯದಲ್ಲಿ ಇನ್ನೂ ಸುಮಾರು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಆಗಿಲ್ಲ. ಅನೇಕ ಕಾರಣದಿಂದಾಗಿ
ಭಾಳ ಕಡೆ ಗ್ರಾಮ ಪಂಚಾಯತಿ ಟರ್ಮ್ಸಿಗೆ ಮೊನ್ನೆ ಮಾರ್ಚಲ್ಲಿ ಮುಗಿದಿದೆ. ಹೀಗಾಗಿ ಇವತ್ತು ಚುನಾವಣೆಗಳು ಮಾಡಬೇಕು ಅಂತೇಳಿ ಅದಕ್ಕೆ ಕೆಲವೊಂದು ಸಲ ಸಮಸ್ಯೆಗಳು ಅಂದರೆ ಭಾಳಷ್ಟು ದೊಡ್ಡ ದೊಡ್ಡ ಗ್ರಾಮಗಳು ಮೇಲ್ದರ್ಜೆಗೇರಿಸಿ ಪಟ್ಟಣ ಪಂಚಾಯಿತಿ ಆಯಿತು, ಪುರಸಭೆಯಲ್ಲಿ ಸೇರ್ಪಡೆ ಆದವು, ಮಹಾನಗರ ಸಭೆಯಲ್ಲಿ ಸೇರ್ಪಡೆ ಆದವು, ಹೊಸ ಮಹಾನಗರ ಪಾಲಿಕೆ ಅಂತೇಳಿ ಘೋಷಣೆ ಮಾಡಿದ್ದಾವೆ. ಹೀಗಾಗಿ ಮತ್ತೆ ಕ್ಷೇತ್ರ ಪುನರ್ವಿಂಗಡಣೆ ಮಾಡುವಂಥದ್ದು, ಮತ್ತೆ ಮೀಸಲಾತಿ ನಿಗದಿ ಮಾಡುವಂಥದ್ದು, ಇವೆಲ್ಲದಕ್ಕೆ ಭಾಳಷ್ಟು ಸಮಯ ಹಿಡಿಯುವಂಥ ಕಾರಣಕ್ಕಾಗಿ ಇವತ್ತು ಚುನಾವಣೆಗಳು ವಿಳಂಬ ಆಗಿದೆ. ಈಗ ಇದೆಲ್ಲವನ್ನು ನೋಡಿ ಮೊನ್ನೆ ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರದ ಬಗ್ಗೆ ನನ್ನ ಜೊತೆಯಲ್ಲಿ ಮಾತಾಡಿದ್ದಾರೆ. ಸರ್ಕಾರ ಆದಷ್ಟು ಬೇಗ ಈ ವರ್ಷಾಂತದ ಒಳಗೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಈ 3 ಹಂತದ ಏನೊಂದು ನಮ್ಮಲ್ಲಿ ಅಧಿಕಾರ ವಿಕೇಂದ್ರೀಕರಣ ಮಾಡಿ ಇವು ಸಂಸ್ಥೆಗಳಿದ್ದಾವೆ, ಇವೆಲ್ಲದಕ್ಕೆ ಚುನಾವಣೆ ನಡೆಸ್ತೀವಿ ಅನ್ನುವಂಥ ಒಂದು ಮಾತನ್ನು ನಾನು ರಾಜ್ಯದ ಜನರಿಗೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೀಗಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಇನ್ನೂ ಅನೇಕ ಕಾಮಗಾರಿಗಳಿದ್ದಾವೆ. ಕೆರೆಗಳಿದ್ದಾವೆ, ಭಾಳಷ್ಟು ಸಾವಿರಾರು ಕೆರೆಗಳಿದ್ದಾವೆ. ಅನೇಕ ಕೆರೆಗಳು ಒತ್ತುವರಿಯಾಗಿದ್ದಾವೆ. ಕೆರೆಗಳ ಒತ್ತುವರಿ ತೆರವು ಮಾಡುವಂಥದ್ದರ ಜೊತೆಯಲ್ಲಿ ಇವತ್ತು ಆ ಕೆರೆಗಳು ಇವತ್ತು ತಾಂತ್ರಿಕ ಒಂದು ವರದಿಯನ್ನು ತರಿಸಿಕೊಂಡು ಅದನ್ನು ಅಭಿವೃದ್ಧಿ ಮಾಡುವಂಥದ್ದು, ಆ ಕೆರೆಗಳಲ್ಲಿ ನೀರು ಹರಿಸುವಂಥದ್ದು ಇರ್ಬೋದು, ಅಂತರ್ಜಲ ಮಟ್ಟ ಹೆಚ್ಚಿಗೆ ಮಾಡಲಿಕ್ಕೆ ಏನು ಕ್ರಮ ತೆಗೆದುಕೊಳ್ಬೇಕು ಅನ್ನೋಂಥದ್ರ ಬಗ್ಗೆ ಆಲೋಚನೆಯನ್ನು ಮಾಡಿ ನಾವು ಉತ್ತಮವಾಗಿ ಆ ಕೆರೆಗಳ ನಿರ್ವಹಣೆ ಮಾಡಿದ್ದೀವಿ ಅಂತ ಹೇಳಿದರೆ ಆ ಗ್ರಾಮೀಣ ಭಾಗದ ನೀರಿನ ಸಮಸ್ಯೆನೂ ಬಗೆಹರಿತದೆ, ಭಾಳಷ್ಟು ಅಲ್ಲಿ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡಿದಂಗೂ ಆಗ್ತದೆ. ಹಾಗೆ ಅದರ ಜೊತೆಯಲ್ಲಿ ತಮಗೆಲ್ಲ ಗೊತ್ತಿದೆ, ಅರಣ್ಯ ಪರಿಸರ ಸಚಿವನಾಗಿ ಸುಮಾರು 3 ವರ್ಷ ರಾಜ್ಯದಲ್ಲಿ ಅರಣ್ಯ ಇಲಾಖೆಯಲ್ಲಿ ನಾನು ಸೇವೆಯನ್ನು ಮಾಡಿದ್ದೇನೆ. ಈ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲೂ ಸಹಿತ ಸಾಮಾಜಿಕ ಅರಣ್ಯ ನಮಗೆ ಬರುತ್ತೆ. ಆ ಸಾಮಾಜಿಕ ಅರಣ್ಯದ ಅಡಿಯಲ್ಲಿ ನಾನು ಈಗಾಗಲೇ ಭಾಳಷ್ಟು ಕಡೆ ಈಗ ಒಂದು ಉದ್ಯಾನವನ್ನು ನಿರ್ಮಾಣ ಮಾಡುವಂಥದ್ದು ಮತ್ತು ರಸ್ತೆ ಬದಿಗಳಲ್ಲಿ 2 ಲಕ್ಷ ಕಿಲೋಮೀಟ್ರ್ ರಸ್ತೆ ಇದೆ. 1 ಕಿಲೋಮೀಟ್ರಿಗೆ 300 ಸಸಿಗಳು ಹಾಕ್ಬೋದು, ನಾವು ಮರ ಬೆಳೆಸ್ಬೋದು. ಹೀಗಾಗಿ ಇವತ್ತು ಭಾಳಷ್ಟು ಅವಕಾಶಗಳಿದೆ. ಇವತ್ತು ನರ್ಸರೀಸ್ ಪ್ರಾರಂಭ ಮಾಡುವಂಥದ್ದು, ಸಸಿಗಳು ತಯಾರು ಮಾಡುವಂಥದ್ದು ಈ ಮನ್ರೇಗಾದಲ್ಲಿ ಅಂದರೆ VBG ರಾಮ್ಜಿಯಲ್ಲಿ ಅರಣ್ಯ ಇಲಾಖೆಯ ಜೊತೆಯಲ್ಲಿ ಕನ್ವರ್ಜೆನ್ಸ್ ಮಾಡಿ ಇವತ್ತು ಎಲ್ಲ ಕಡೆ ಹಸಿರು ಹೊದಿಕೆ ಜಾಸ್ತಿ ಮಾಡಬೇಕು ಅನ್ನೋಂಥದ್ದು. ಪರಿಸರ ಪ್ರಕೃತಿ ಸಂರಕ್ಷಣೆ ಮಾಡಿದರೆ ಇವತ್ತು ನಾವೆಲ್ಲ ಸುರಕ್ಷಿತವಾಗಿರ್ತೇವೆ. ಇಲ್ಲದಿದ್ದರೆ ನೇಪಾಳಲ್ಲೇ ನಿನ್ನೆ ಮೊನ್ನೆ ಉತ್ತರಾಖಂಡದಲ್ಲಿ ನಮ್ಮಲ್ಲೇ ನೋಡಿದ್ದೇವೆ, ಗುಡ್ಡ ಕುಸಿತ ಆಗಿದ್ದು ನೋಡಿದ್ದೇವೆ, ಪ್ರವಾಹ ಬಂದಿದ್ದು ನೋಡಿದ್ದೇವೆ, ಬರ ಬಂದಿದ್ದು ನೋಡಿದ್ದೇವೆ, ಫ್ಲ್ಯಾಶ್ ಫ್ಲಡ್ಸ್ ಬಂದಿದ್ದು ನೋಡಿದ್ದೇವೆ. ಜಾಗತಿಕ ತಾಪಮಾನ ಹೆಚ್ಚಿಗೆ ಯಾಕೆ ಆಗ್ತಾಯಿದೆ ಅದರ ಬಗ್ಗೆನೂ ನಾವೆಲ್ಲ ಮಾತಾಡ್ತೀವಿ. ಆದರೆ ಅದಕ್ಕೆ ಪರಿಹಾರ ಏನಿದೆ, ಅದನ್ನು ತಡೆಗಟ್ಟುವಂಥ ರೀತಿಯಲ್ಲಿ ಏನು ಕ್ರಮ ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡೋದಿಲ್ಲ. ಈಗ ಇವೆಲ್ಲದಕ್ಕೆ ಕಾರಣ ನಮ್ಮಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ ಇರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು. ಇವೆಲ್ಲ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಸೇವನೆ ಮಾಡಿ ಆಕ್ಸಿಜನ್ ಉತ್ಪಾದನೆ ಮಾಡುವಂಥ ಶಕ್ತಿ ಮರಗಳಿಗಿದೆ, ಗಿಡಗಳಿಗಿದೆ. ಈ ಮರ ಗಿಡ ಹೆಚ್ಚಿಗೆ ಹಸಿರು ಹೊದಿಕೆ ಇವತ್ತು ನಮ್ಮ ಮಾನದಂಡದ ಪ್ರಕಾರ 33% ಹಸಿರು ಹೊದಿಕೆ ಇರಬೇಕು. ಕರ್ನಾಟಕ ರಾಜ್ಯದಲ್ಲಿ 21% ಇದೆ. ಇನ್ನೂ ಹಸಿರು ಹೊದಿಕೆ ಜಾಸ್ತಿ ಮಾಡಬೇಕು ಅಂತ ಹೇಳಿದರೆ ಹೆಚ್ಚಿನ ಒಂದು ಸಸಿಗಳು ಮರಗಿಡಗಳು ಬೆಳೆಸುವಂಥದ್ದು, ಅದಕ್ಕೆ ಪಾಲನೆ ಪೋಷಣೆ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಇದೆ. ಮತ್ತು ಎಲ್ಲ ಕೆರೆಗಳನ್ನು ಮತ್ತು ಎಲ್ಲ ರೀತಿಯ ಮಾಲಿನ್ಯವನ್ನು ತಡೆಗಟ್ಟುವಂಥದ್ದು ಅದೆಲ್ಲ ಇವತ್ತು ಮುಂದಿನ ಪೀಳಿಗೆಗಾಗಿ. ಏಕೆಂದರೆ ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ, ಅವರೆಲ್ಲ ನಮಗೆ ಒಳ್ಳೆಯ ರೀತಿಯಿಂದ ಶಾಪ ಹಾಕಬಾರ್ದು ಅಂತ ಹೇಳಿದರೆ ಇದೆಲ್ಲವನ್ನು ಸಂರಕ್ಷಣೆ ಮಾಡುವಂಥ ಕೆಲಸ ಮಾಡಬೇಕಾಗ್ತದೆ. ಅದಕ್ಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವನಾಗಿರೋ ಸಹಿತ ಈ ಅರಣ್ಯೀಕರಣ ಮಾಡಲಿಕ್ಕೆ ಮತ್ತು ಕೆಲವೊಂದು ಗ್ರಾಮಗಳಲ್ಲಿ ಅವಶ್ಯಕತೆ ಇದ್ದಲ್ಲಿ ಎಲ್ಲೆಲ್ಲಿ ನಮಗೆ ನಿವೇಶನಗಳು ಲಭ್ಯ ಆಗ್ತದೆ ಅಲ್ಲಿ ಇವತ್ತೇನು ಮಿನಿ ಒಂದು ಉದ್ಯಾನವನ ನಿರ್ಮಾಣ ಮಾಡುವಂಥದ್ದಕ್ಕೆ ಹೆಚ್ಚಿನ ಒಂದು ಆದ್ಯತೆ ಕೊಡಬೇಕು ಅನ್ನುವಂಥದ್ದು
ನಾನು ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಇದರ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಮತ್ತು ಅಲ್ಲಿ ಹೆಚ್ಚಿನ ರೀತಿಯಲ್ಲಿ ಯುವತಿಯರಿದ್ದಾರೆ, ಅವರಿಗೆ ಕೌಶಲ್ಯ ತರಬೇತಿ ಕೊಡುವಂಥದ್ದು, ಅದಕ್ಕೆಲ್ಲ ಏನು ಅವರಿಗೆ ಜವಾಬ್ದಾರಿ ಒಪ್ಪಿಸುವಂಥ ರೀತಿಯಲ್ಲಿ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿದ್ದೇನೆ. ಮತ್ತು ಎಲ್ಲ ಇಲಾಖೆ ಜೊತೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಂತ ಹೇಳಿದರೆ ಅಧಿಕಾರ ವಿಕೇಂದ್ರೀಕರಣ ಆದಮೇಲೆ ಅನೇಕ ಇಲಾಖೆಗಳು ನಮ್ಮ ವ್ಯಾಪ್ತಿಯಲ್ಲಿ ಬರ್ತವೆ. ಆ ಇಲಾಖೆಗಳಿಗೂ ಕಾಲಕ್ಕೆ ಇವತ್ತು ಅವರಿಗೆ ಸಹಕಾರ ಮಾಡುವಂಥ ರೀತಿಯಲ್ಲಿ ಇವತ್ತು ಅವರ ಕಾರ್ಯಕ್ರಮಗಳೇನಿದ್ದಾವೆ ಅನುಷ್ಠಾನ ಮಾಡುವಲ್ಲಿ ನಮ್ಮ ಇಲಾಖೆಯ ಪಾತ್ರನೂ ಇರ್ತದೆ. ಅದನ್ನು ಸಮರ್ಪಕವಾಗಿ ನಿಭಾಯಿಸುವಂಥ ಒಂದು ಕೆಲಸ ಮಾಡಿ, ಉದ್ದೇಶ ಏನಿದೆಪ್ಪ ನಮ್ಮ ಸರ್ಕಾರದ್ದು, ನಮ್ಮ ಮುಖ್ಯಮಂತ್ರಿಗಳು, ನಮ್ಮದೆಲ್ಲ ಅಂತ ಹೇಳಿದರೆ ಗ್ರಾಮೀಣ ಭಾಗದಲ್ಲಿರುವಂಥ ಜನರ ಜೀವನ ಮಟ್ಟ ಸುಧಾರಣೆ ಆಗಬೇಕು. ಮತ್ತು ಏನು ಈಗ ಬ್ಯಾಂಗ್ಳೂರಿದೆ, ಬ್ಯಾಂಗ್ಳೂರಿನ ತಲಾ ಆದಾಯ ಏನಿದೆ, ಬ್ಯಾಂಗ್ಳೂರಿನ ತಲಾ ಆದಾಯ 8 ಲಕ್ಷ ಇದೆ. ನಮ್ಮ ಗ್ರಾಮೀಣ ಭಾಗದಲ್ಲಿರುವಂಥ ಜನರ ತಲಾ ಆದಾಯ 1.5 ಲಕ್ಷ 2 ಲಕ್ಷ. ಅಲ್ಲೇ ಎಲ್ಲ ರೀತಿಯ ಸೌಕರ್ಯಗಳು ಕೊಟ್ಟು ಅಲ್ಲೇ ಅವರಿಗೆ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಿದರೆ ಸರಿ ಸಮಾನವಾಗಿ ಅವರು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಇಂಥ ಒಂದು ಪಟ್ಟಣಗಳ ಮೇಲೆ ಒತ್ತಡನೂ ಕಡಿಮೆ ಆಗ್ತದೆ. ಕರ್ನಾಟಕ ರಾಜ್ಯ ಇವತ್ತು ಭಾಳ ವೇಗದ ಅಭಿವೃದ್ಧಿ ಆಗ್ತದೆ ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿದೆ. ಹೀಗಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವನಾಗಿ ಇನ್ನೂ ಹಲವು ಕಾರ್ಯಕ್ರಮಗಳು ಮಾಡಬೇಕಾಗಿದೆ. ಎಷ್ಟು ಮಾಡಿದ ಕಡಿಮೆನೇ ಇದೆ, ದೊಡ್ಡ ಒಂದು ಇಲಾಖೆ ಇದೆ. ಹೀಗಾಗಿ ಇದನ್ನು ಸಮರ್ಥವಾಗಿ, ಪ್ರಾಮಾಣಿಕವಾಗಿ, ದಕ್ಷತೆಯಿಂದ ನಿಭಾಯಿಸುವಂಥ ಒಂದು ಕೆಲಸ ನಾನು ಮಾಡ್ತೇನೆ ಅನ್ನುವಂಥ ಭರವಸೆ ತಮ್ಮ ಮುಖಾಂತರ ರಾಜ್ಯ ಜನರಿಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ.